ಭಾರತೀಯ ದಿನಾಂಕ ವೈಶಾಖ ಬಹುಳ ತದಿಗೆ 18/2/5126 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನಾಂಕ 26/5/2024 ಭಾನುವಾರ. ಧನ್ಯವಾದಗಳು. ಬಹಳ ದೀರ್ಘವಾದಂತಹ ಒಂದು ಅಭಿವಂದನಾ ಪತ್ರ ಅಂತ ಅನ್ನಿಸ್ಬಹುದು ಕೆಲವರಿಗೆ, ಇಷ್ಟು ಬೇಕಾ ಅಂತ. ಆದರೆ ಇದ್ರ ಜೊತೆಗೆ ಅಭಿನಂದನೆ ಎರಡು ಮಾತುಗಳನ್ನು ಆಡಬೇಕಾದ ಬದ್ಧತೆಯಲ್ಲಿರೋದ್ರಿಂದ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇನೆ. ಮಾನಸಿಕವಾಗಿ ಯಾವುದನ್ನು ಶ್ರೀಯುತರಲ್ಲಿ ನಾನು ಅನುಭವಿಸಿದ್ದೇನೋ ಅದನ್ನೇ ಅಕ್ಷರ ರೂಪ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಪತಿ ಭಟ್ರೆ, ಹಾಗೆ ಉದ್ಘಾಟನೆ ಮಾಡಿದಂತಹ ಜ್ಯೋತಿರ್ವಿದರಾದಂತಹ ಜ್ಯೋತಿರ್ವಿಜ್ಞಾನ ಪ್ರಕಾಶ್ ಅಮ್ಮಣ್ಣಯ್ಯ ಅವರೇ, ಅದೇ ರೀತಿಯಲ್ಲಿ ಗುರುಗಳಾದಂತಹ ಜನಾರ್ದನ್ ತೋಳ್ಪಡಿತಾಯರೆ, ಹಾಗೆ ಈ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಇದನ್ನು ನಿಜಾರ್ಥದ ಕವಿತ್ವದಿಂದ ಲೋಕಮುಖದಲ್ಲಿ ಕಾವ್ಯವಾಗಿ ರೂಪಿಸುವಲ್ಲಿ ಸುಧಾಕರಣ್ಣನವರಿಗೆ ಸಹಕರಿಸಿದಂತಹ ಶ್ರೀಯುತರಾದಂತಹ ಮಂಜುನಾಥ್ ಭಟ್ ಬೆಳ್ಳಾರೆ ಅವರೇ, ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಸುಧಾಕರಣ್ಣ ಜಯಶ್ರೀ ಅತ್ತಿಗೆ ದಂಪತಿಗಳೇ, ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಪುತ್ತೂರಿನ ಯಕ್ಷ ಮಹಿಳಾ ಬಳಗದ ಎಲ್ಲ ಸದಸ್ಯರುಗಳೇ, ತಮಗೆಲ್ಲ ಅತ್ಯಂತ ಗೌರವದ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಹೇಳ್ಕೊಳ್ತೇನೆ. ಕಾರಣ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗಕ್ಕೆ ಇವತ್ತು ದುರ್ಗಾ ಆವರಣದಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಸುಯೋಗ ಬಂದಿದೆ. ಎರಡೆರಡು ಸಲ ಈ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದ್ದು. ಒಂದು ಸಲ ಮೂಡುಬಿದ್ರೆ ಆವರಣದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 2 ಕಡೆಗಳಲ್ಲಿ ಆಗಬೇಕು ಅಂತ ಬೇರೆ ಬೇರೆ ಕಾರಣದಿಂದ ಮುಂದೆ ಹೋಯಿತು. ಆಗೆಲ್ಲ ಅಣ್ಣ ಹೇಳಿದ ಒಂದು ಮಾತಿತ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ, ಸಮಯ ಬಂದಾಗ ಆಗ್ತದೆ, ನೀವೇನು ಯೋಚನೆ ಮಾಡೋದು ಬೇಡ ಅಂತ. ನನಗದು ಅರ್ಥ ಆಗಲಿಲ್ಲ. ಆದರೆ ಇವತ್ತು ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮನೆಯಂಗಳಕ್ಕೆ ಬಂದು ತಮ್ಮನ್ನು ಗೌರವಿಸುವಂತಹ ಅವಕಾಶವನ್ನು ತಾವು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮ ಬಳಗದ ವತಿಯಿಂದ ತಮಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ಪ್ರಾಥಮಿಕವಾಗಿ ಸಲ್ಲಿಸ್ತೇನೆ. ಹಾಗೆ ಸುಧಾಭಿನಂದನ ಎನ್ನುವಂತಹ ಈ ಗೌರವ ಅಭಿವಂದನ ಪತ್ರವನ್ನು ಸ್ವೀಕರಿಸ್ತೇನೆ ಅಂತ ಅತ್ಯಂತ ವಿನಯದಿಂದ ಮತ್ತು ಮುಜುಗರದಿಂದ ನೀವು ಒಪ್ಪಿದ್ದೀರಿ. ನಿಮ್ಮನ್ನು ಒಪ್ಪಿಸಲಿಕ್ಕೆ ನಮಗೆ ಎಷ್ಟು ಕಷ್ಟ ಆಗಿದೆ ಅಂತ ಒಪ್ಪಿಸಿದ ನಮಗೆ ಗೊತ್ತಿದೆ. ಇಂಥದ್ದು ಬೇಡ ಅಂತ ಸದಾಕಾಲ ಕೆಲವರು ತೋರ್ಗಾಣಿಕೆಗೆ ಹೇಳಲಿಕ್ಕಿದೆ, ಬೇಡ ಒಳಗಡೆ ಬೇಕು ಅಂತ ಇರುತ್ತೆ, ಬೇಡ ಅಂತ ಹೇಳಿ ಆಮೇಲೆ ಒಪ್ಕೊಳ್ತಾರೆ. ಆದರೆ ಪ್ರಾಮಾಣಿಕವಾಗಿ ನನ್ನ ಅನುಭವ ಹೇಳ್ತೇನೆ, ಒಂದು 15-20 ವರ್ಷ ಆಯಿತು ಇಂತಹ ಒಂದಷ್ಟು ಕಾರ್ಯಕ್ರಮ ಸಣ್ಣ ಸಂಯೋಜನೆಯಲ್ಲಿದ್ದು, ಇಂತಹ ಬೇರೆ ಬೇರೆ ಅನುಭವ ಇದೆ. ಆದರೆ ನಿಜಾರ್ಥದಲ್ಲಿ ಕಳೆದ ಕೆಲವು ವರ್ಷದಿಂದ ನಾನು ಅವರನ್ನು ಹತ್ತಿರದಿಂದ ಬಲ್ಲೆ, ಇದನ್ನು ನಿಜಾರ್ಥದಲ್ಲಿ ಬೇಡ ಅಂತ ಹೇಳಿದ್ರು ನಾವು ಬೇಡಿದಾಗ, ಅಂದರೆ ಬೇಕು ಅಂತ ಬೇಡಿಕೊಂಡಾಗ ಒಪ್ಪಿಕೊಂಡಿದ್ದಾರೆ ಸುಧಾಕರಣ್ಣನವರು. ಹಾಗಾಗಿ ಇದೊಂದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷದಾಯಕವಾದ ವಿಷಯ. ಸೊನ್ನೆಯಿಂದ ತೊಡಗಿದಂತಹ ಬದುಕು ಅಂತ ಅವರು ಯಾವತ್ತೂ ಹೇಳ್ತಾರೆ. ಅವ್ರ ಜೊತೆಯ ಮಾತಿಗೆ ತೊಡಗಿದ್ರೆ ನಮಗೊಂದು ದುರ್ಗಾರಾಧನೆಯ ಫಲ ಸಿಗ್ತದೆ. ಯಾಕೆಂದ್ರೆ ಅಮ್ಮನ ದುರ್ಗೆಯ ಅನುಭೂತಿಯನ್ನು, ದುರ್ಗೆಯ ಅನುಭವವನ್ನು ಹೇಳದೆ ಅವರ ಯಾವ ಮಾತುಗಳು ಮುಕ್ತಾಯ ಆಗೋದಿಲ್ಲ. ಏನೇ ವಿಶೇಷವಾದದ್ದು ಬಂದರೂ ತಾಯಿಯ ಅನುಗ್ರಹ ಅಂತ ಹೇಳ್ತಾರೆ. ನಾನು ಇಲ್ಲಿ ಬರೆದಂತಹ ಬಹಳಷ್ಟು ಮಾತುಗಳು ನಿಮಗೆ ಕೆಲವರಿಗೆ ಅತಿಶಯ ಅಂತ ಅನಿಸ್ಬೋದು, ಆದರೆ ನನಗದು ವಾಸ್ತವದ ಸಂಗತಿ. ಅತಿಶಯ, ನಾನು ಕವಿ ಅಲ್ಲ. ಕವಿಗಳಾದರೆ ಅತಿಶಯವನ್ನು ಹೇಳ್ತಾರೆ. ನಾನು ಕವಿ ಅಲ್ಲ, ನಾನೊಬ್ಬ ಸಾಮಾನ್ಯ. ಅಂತಹ ನನಗನ್ಸಿದ್ದು ಇದು ಸಾಮಾನ್ಯ, ನನ್ನ ಅನುಭವಕ್ಕೆ ಸಿಕ್ಕಿದ್ದು. ಇದರ ಹೊರತಾಗಿ ಇನ್ನೇನು ಹೇಳಲಿಕ್ಕಿಲ್ಲ. ಆದ್ದರಿಂದ ನಾನು ಎರಡು ಒಟ್ಟಿಗೆ ಮಾಡ್ತೇನೆ ಅಂತ ಹೇಳಿದೆ, ಅಭಿವಂದನಾ ಪತ್ರ ಮತ್ತು ಅಭಿನಂದನಾ ಮಾತುಗಳು. ನನ್ನ ಬದುಕಿನಲ್ಲಿ ಬಹಳಷ್ಟು ಬೇರೆ ಬೇರೆ ಹಂತಗಳಿದ್ದಾವೆ. ಅದರಲ್ಲಿ ಮೂಡುಬಿದ್ರೆಗೆ ಬಂದು ಒಂದು 12 ವರ್ಷ ಆದಮೇಲೆ ನನಗೆ ಆಶೀರ್ವಾದ ರೂಪದಲ್ಲಿ ತಾಯಿಯಿಂದ ದೊರಕಿದ್ದು ಸುಧಾಕರಣ್ಣನವರ ಸಂಪರ್ಕ, ಅವರ ಸಹಯೋಗ. ಇಡೀ ಆಮ್ನಾಯ ಎನ್ನುವಂತಹ ಏನು ಹೆಸರಿದೆ ಅದರ ಹಿನ್ನೆಲೆಯಲ್ಲಿ ಒಂದು ಕ್ಯಾಲೆಂಡರ್ ಬರ್ತಾ ಇದೆ. ಅದು ಇವತ್ತು ಸಾರ್ವಜನಿಕರಿಗೆ ಒಂದು 1000 ಜನರಿಗೆ ತಲುಪಿದ್ದಿದ್ರೆ ಅದರಲ್ಲಿ ಆದ್ಯವಾದಂತಹ, ಬಹಳ ಮುಖ್ಯವಾದಂತಹ ಹೊಣೆಗಾರಿಕೆಯನ್ನು ಹೊತ್ತು ಸನಾತನಕ್ಕೆ ನಾನೇನಾದರೂ ಮಾಡ್ತೇನೆ ವಿನಾಯಕಣ್ಣ, ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಿ 4 ವರ್ಷದಿಂದ ಅದಕ್ಕೆ ಸಾವಿರ ಕಾಪಿಗಳನ್ನು ಅವರು ನಮಗೋಸ್ಕರ ಮಾಡುವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಒಬ್ಬ ನಿಜಾರ್ಥದ ಸನಾತನ ಧರ್ಮಾಭಿಮಾನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇದು ಸಣ್ಣ ವಿಷಯ ಅಲ್ಲ, 1 ವರ್ಷ ಮಾಡ್ಬೋದು. ಯಾಕೆಂದ್ರೆ ನಮಗೆ ಗೊತ್ತಿದೆ, ಒಂದು 10,000 ರೂಪಾಯಿ ಇವತ್ತು ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. 75-80 ಸಾವಿರದಷ್ಟು ಖರ್ಚಿದೆ. ಅದನ್ನ ಎಡಗೈಗೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಎನ್ನುವ ರೀತಿಯಲ್ಲಿ ಅತ್ಯಂತ ಗೌಪ್ಯವಾಗಿ, ಯಾರಿಗೂ ಹೇಳಬೇಡಿ ಅಂತ ಇವತ್ತಿಗೆ ಮುಗಿದ ಮೇಲೆ ಹೇಳ್ತಾರೆ, ಯಾಕೆ ಹೇಳಿದ್ರಿ ಅಂತ. ಅಂದ್ರೆ ಅಷ್ಟು ಆ ವಿಷಯದಲ್ಲಿ ತಮ್ಮನ್ನ ತಾವು ಆದಷ್ಟು ಹುದುಗಿಸಿಕೊಂಡು
ಜನರಿಗೆ ಒಳ್ಳೆಯದಾಗಲಿ, ಸನಾತನ ಧರ್ಮಕ್ಕೆ ಒಳ್ಳೆಯದಾಗಲಿ ಎನ್ನುವಂತಹ ರೀತಿಯಲ್ಲಿ ಇದ್ದವರು. ಕ್ಲಬ್ ಹೌಸಿನ ಅಲ್ಲಿ ಯಾರಾದರೂ ನೀವು ಶ್ರೋತೃಗಳಿದ್ರೆ ಅವರ ಧ್ವನಿ, ಅವರ ಮಾತು, ಅವರ ಜ್ಯೋತಿಷ್ಯದ ಚಿಂತನ ಮಂಥನಗಳು ನಮಗೆಲ್ಲ ಪರಿಚಿತವಾದದ್ದು. ನಿರಂತರವಾಗಿ ಅವರು ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಬಂದಿದ್ದಾರೆ ಅಂತ, ಇನ್ನೇನು ಜೂನ್ 16ಕ್ಕೆ ಅಂತ ಹೇಳಿದ್ದಾರೆ, ಒಂದು ದೊಡ್ಡ ಕಾರ್ಯಕ್ರಮ ನಡೀಲಿಕ್ಕಿದೆ ಅಂತ. ನಿರಂತರ 150ನೇ ಸಂಚಿಕೆಯ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಮಾಡುವಂತಹ ಒಂದು ಯೋಜನೆಯನ್ನು ಅವರು ಹಾಕೊಂಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಒಂದು ದಿವಸ ಮಾಡ್ಬೋದು, 2ನೇ ದಿವಸಕ್ಕಾಗಬೇಕಿಂತ ನಮ್ಮ ಉತ್ಸಾಹ ಕಡಿಮೆ ಆದರೆ ನಾವು ಆ ಕಾರ್ಯಕ್ರಮದಿಂದ ಹಿಂಸರಿತೇವೆ. ಆದರೆ ಅದರ ಹೊರತಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಅವರ ಕೂಡು ಕುಟುಂಬದ ವ್ಯವಸ್ಥೆ. ದೇವಕಿ ಅಕ್ಕ ಮತ್ತು ಅವರ ತಾಯಿ ಕಳೆದ ವರ್ಷ ಕೀರ್ತಿಶೇಷರಾದರು. ವಿಷ್ಣುಮೂರ್ತಿ ಹೆಬ್ಬಾರು ಅವರು ತನ್ನ ಎಲ್ಲ ವಿಧವಾದ ಚಟುವಟಿಕೆಯ ಮೂಲ ಕ್ರತುಶಕ್ತಿ ಎಂದು ಸದಾಕಾಲ ಹೇಳುವಂತಹ ಅವರ ತಂದೆಯವರು ತೀರ್ಥರೂಪರು. ಸುಧಾಕರಣ್ಣ ಇವತ್ತು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಾನು ನಿಮಗೆ ಹೇಳುವ ಜಾಗದಲ್ಲಿಲ್ಲ. ನಾವು ಯಜ್ಞದಿಂದ, ನಾವು ಭಾವುಕವಾದ ನಮ್ಮ ಪ್ರಾಮಾಣಿಕವಾದ ಪ್ರಾರ್ಥನೆಯಿಂದ ಕರೆದ್ರೆ ಯಾವುದೇ ಪಿತೃದೇವತೆಗಳಿದ್ರೂ ಬರ್ತಾರೆ. ಇವತ್ತೊಂದು ಸೀಮಂತದ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸೀಮಂತ ಮಾಡಬೇಕಿದ್ರೆ ನೀವು ನಾಂದಿ ಮಾಡ್ತೀರಲ್ವ? ನಾಂದಿ ಮಾಡಿದಾಗ ನಾಂದಿಯಲ್ಲಿ ಪಿತೃದೇವತೆಗಳು ಬರಲೇಬೇಕಲ್ಲ. ಮತ್ತು ಬಂದ ದೇವತೆಗಳು ಇಲ್ಲೇ ಇದ್ದಾರೆ, ಪಿತೃಗಳೆಲ್ಲ ಇಲ್ಲೇ ಇದ್ದಾರೆ. ನಿಮ್ಮ ತಂದೆಯವರಿದ್ದಾರೆ, ತಾಯಿ ಅಂತೂ ವರ್ಷಾಂತಿಕದ ಹತ್ತಿರ ಇದೆ. ಪಿತೃ ಸಂಗಮ ಆಗೋದಕ್ಕೆ ಪತಂಗ ಆಗಬೇಕು ಅಂತ ನಮ್ಮಲ್ಲಿ ಮಾತಿದೆ. ಹಾಗಾಗಿ ಅವರು ಕೂಡ ಇಲ್ಲೇ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಭಾವುಕವಾದ ಆಶೀರ್ವಾದ ನಿಮ್ಮ ಜೊತೆಯಲ್ಲಿದೆ ಹೇಳುವಲ್ಲಿ ನಿಮ್ಗೆ ಯಾವ ಸಂಶಯ ಬೇಡ. ಜೊತೆಗೆ ಇಡೀ ಪರಿಸರದಲ್ಲಿ 2 ಶಕ್ತಿಗಳಿದ್ದಾವೆ. ಇಲ್ಲಿ ಬಂದವರಿಗೆಲ್ಲ ಅನುಭವ ಇದೆ, ಅನುಭೂತಿ ಆಗಿದೆ. ಒಂದು ಮನೆಯ ಒಳಗಿರಬಹುದಾದಂತಹ ತಾಯಿ ದುರ್ಗೆ, ಇನ್ನೊಂದು ಈ ಆವರಣದಲ್ಲಿರುವ ನಾಗಶಕ್ತಿ. ಆ 2 ಶಕ್ತಿಯನ್ನ ಹೇಳಬಾರದು. ಇದು ಬಹಳ ಅಥರ್ವಣ ವೇದದ ಪ್ರಕ್ರಿಯೆಗಳೇ ಬಹಳ ರಹಸ್ಯ ಅಂತ ಹೇಳುವಂತಹ ಆ ಮಂತ್ರ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ತಮ್ಮ ತನುವನ್ನು ತ್ಯಾಗ ಮಾಡುವವರೆಗೆ ಸಹನಶೀಲರಾದವರು. ಇದು ಹೇಳೋದ ಕಾರಣ ಇಷ್ಟೇ. ಒಂದು ಮಂತ್ರಸಿದ್ಧಿ ಹೇಳುವುದು ಕಲಿಯುಗದಲ್ಲಿ ಸುಲಭ ಇಲ್ಲ. ಮಂತ್ರಸಿದ್ಧಿಯ ಪೋಷಾಕ ಹಾಕುವವರು 1000 ಇರ್ಬೋದು, ಆದರೆ ಮಂತ್ರಸಿದ್ಧಿಯನ್ನು ತಮ್ಮೊಳಗೆ ಮಾಡಿಕೊಂಡವ್ರ ಸಂಖ್ಯೆ ಬೆರಳೆಣಿಕೆ. ಅಂತಹ ಮಂತ್ರಸಿದ್ಧಿ ಎನ್ನುವುದು ಅವರ ಬದುಕಿನ ಬಹಳ ದೊಡ್ಡ ಪ್ರಸಿದ್ಧಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹೇಗೆ ಹೇಳ್ತೀರಂತ ಅವರಿಗೂ ಆಶ್ಚರ್ಯ ಆಗ್ಬೋದು, ನಿಮಗೂ ಆಶ್ಚರ್ಯ ಆಗ್ಬೋದು. ಯಾಕೆ ಹೇಳೋದು ಅಂತಂದ್ರೆ, ಇಲ್ಲಿ ಬಂದ ಕೆಲವರು ಅವರ ಜ್ಯೋತಿಷ್ಯದಿಂದ ಅನುಕೂಲ ಪಡೆದವರು ಇರಬಹುದು ಅಂತ ಅನ್ಕೊಳ್ತೇನೆ, ಬೇರೆ ಬೇರೆ ಕಡೆಯಿಂದ ಬಂದವರು. ಅವರ ಬಾಯಲ್ಲಿ ಜ್ಯೋತಿಷ್ಯದ ನಮ್ಮ ಏನು ಆ ಜಾತಕ ಇದೆ, ಕುಂಡಲಿ ಇದೆ, ಕುಂಡಲಿಯನ್ನು ಹಿಡಿದು ಅವರು ಇನ್ನೆಲ್ಲೋ ಇರಬಹುದಾದ ನಿಮ್ಮ ಮನೆಯಲ್ಲಿರುವ ಯಾವುದೋ ಒಂದು ವಿಷಯವನ್ನು ಹೇಳ್ತಾರೆ ಅಂತ ಆದ್ರೆ, ಹಾಗೆ ಹೇಳುವವನಿಗೆ ಮಂತ್ರಜ್ಞ ಅಂತ ಹೆಸರು. ಅವನಿಗೆ ಹಿಂದಿನ ಕಾಲದಲ್ಲಿ ಋಷಿಗಳು ಅಂತ ಹೇಳ್ತಿದ್ರು. ಆದ್ದರಿಂದಲೇ ಅವರು ಋಷಿ ತುಲ್ಯರಾಗಿ ಬದುಕ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತಹ ಋಷಿ ತುಲ್ಯರಾಗಿ ಬದುಕುವುದು ಈ ಕಲಿಯುಗದಲ್ಲಿ ಸುಲಭಕ್ಕಿಲ್ಲ. ಆದರೆ ಅದನ್ನು ಈ ಆವರಣದಲ್ಲಿದ್ದವರು ಸಿದ್ಧಿ ಮಾಡಿಕೊಂಡಿದ್ದಾರೆ. ಇಡೀ ಕುಟುಂಬವನ್ನು ಆ ನೆಲೆಯಲ್ಲಿ ಇಟ್ಕೊಂಡಿದ್ದಾರೆ. 5 ಜನ 6 ಜನ ಸೋದರಿಯರು, ಕೊನೆಯ ಮಗ. ಆದರೆ ನಮ್ಮಲ್ಲಿ ಮಾತಿದೆ, ಹಿರಿದಾದದ್ದೇ ಅತ್ಯಂತ ಹಿರಿದಾದದ್ದು ಅಂತ. ಆದ್ರಿಂದ ಮನೆಯಲ್ಲಿ 10 ಜನ ಇದ್ರೆ ಯಾರು ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಕೇಳಿದ್ರಂತೆ ಒಂದು ಕಡೆಯಲ್ಲಿ. ಆಗ ಮನೆಯ ಅಜ್ಜ ಹೇಳಿದ್ನಂತೆ, ಮನೆಯ ಕೊನೆಯ ಮಗ ಇದ್ದಾನಲ್ಲ, ಮೊಮ್ಮಗ, ಅವನೇ ಹಿರಿಯ ಅಂತ. ಯಾಕೆ ಅವನು ಹಿರಿಯ ಅಂತಂದ್ರೆ ಅವನು ಇನ್ನು ಹೆಚ್ಚು ಕಾಲ ಬದುಕುವವನವನು, ನಾನಂತ ಅಂತದ್ರ ಅರ್ಥ. ಹಾಗೆ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಮನೆಯ ಎಲ್ಲರನ್ನೂ ಕೂಡ ಹಿರಿದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಕೂಡು ಕುಟುಂಬ ಹೇಳುವುದು ಸವಾಲಾಗಿದೆ. ಈ ನೆಲೆಯಲ್ಲಿ ಸೇರಿದಂತಹ ತಮ್ಮೆಲ್ಲರನ್ನು ನಾನು ಕೇಳ್ಕೊಳ್ಳೋದು, ಬೇರೆ ಎಲ್ಲ ವಿಷಯಗಳು, ಅವರ ಸಾಧನೆ, ಶೋಧನೆ, ಅವರ ಸಂಶೋಧನೆಗಳು, ಇದೆಲ್ಲ ಒಂದು ಲೆವೆಲ್ ಅಂದ್ರೆ ಒಂದು ಲೆಕ್ಕದಾದ್ರೆ, ಇಡೀ ಕೂಡು ಕುಟುಂಬವನ್ನು ಈ ಆವರಣದಲ್ಲಿ ಕಟ್ಟಿಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಅದಕ್ಕಿಂತ ಹೆಚ್ಚಿನ ಅಂತ ನಾನು ಭಾವಿಸ್ತೇನೆ. ಸುಲಭವಾಗಿಲ್ಲ ಅದು. ಈ ನೆಲೆಯಲ್ಲಿ ಅಭಿವಂದ್ಯರು. ಇನ್ನೊಂದು ಅವರ ಜ್ಯೋತಿಷ್ಯದ ಫಲ ಸಾಧ್ಯತೆಗಳನ್ನು, ಅವರ ನಿಖರತೆ. ನನಗೂ ಮನೆತನದ ಹಿನ್ನೆಲೆಯಲ್ಲಿ ವೈದಿಕ ಮನೆತನ ಇದೆ. ನಾನು ಅದ್ರ ಬಗ್ಗೆ ಕೇಳಿದ್ದೇನೆ. ನಾನೇನು ಅದರೊಳಗೆ ತಜ್ಞನಲ್ಲ, ತಂದೆಯವರು ಅದ್ರ ಬಗ್ಗೆ ತಿಳುವಳಿಕೆ ಇದ್ದಾರೆ. ಅವರು ಮತ್ತೆ ಇವರು ಒಂದು ದಿವಸ ಮಾತಾಡಬೇಕಿದ್ರೆ ಅವರ ಮಾತುಕತೆಯನ್ನು ಗ್ರಹಿಸ್ತಾ ಇದ್ದೆ. ಆಗ ಅವರಿಬ್ಬರಲ್ಲಿ ಬಂದ ಯಾವ ಮಾತು ಲೌಕಿಕವಾಗಿರಲಿಲ್ಲ, ಅಲೌಕಿಕದ ಎತ್ತರದಲ್ಲಿತ್ತು. ಎಲ್ಲ ತಾಂತ್ರಿಕವಾದ ಜ್ಯೋತಿಷ್ಯದ ಯಾವ ತಾಂತ್ರಿಕವಾದ ಶಬ್ದ ಜಾಲಗಳಿದ್ದಾವೆ. ಪ್ರಕಾಶ್ ಅಮ್ಮಣ್ಣ ಹಿರಿಯರಿಗೆಲ್ಲ ಗೊತ್ತಾಗುತ್ತೆ. ಅದರೊಳಗಿರುವಂತಹ ಏನೇನು ನಮ್ಮ ಟೆಕ್ನಿಕಲ್ ವರ್ಡ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲೇ ಮಾತಾಡ್ತಾ ಇದ್ರು. ನಮ್ಮ ಮನೆಗೆ ಬೆಳಗ್ಗೆ ಒಂದು ದಿವಸ ಬಂದಿದ್ರು ಅವರು. ಇದು ಯಾಕೆ ಹೇಳ್ತೇನೆ ಅಂತಂದ್ರೆ, ಅವರವರ ಸ್ತರಗಳು ಗೊತ್ತಾಗೋದಾಗ. ನನ್ನ ಜೊತೆಯಲ್ಲಿ ನನ್ನನ್ನು ತಮ್ಮ ಎನ್ನುವಂತಹ ನೆಲೆಯಿಂದ ಅವರು ಅದೇ ರೀತಿಯಲ್ಲಿ ಇರ್ತಾರೆ. ಆದರೆ ನನ್ನ ತಂದೆಯವರಲ್ಲಿ ಬಂದಾಗ ಅವರ ನಿಜಾರ್ಥದ ವೈದುಷ್ಯ ಏನು ಅಂತ ನಾನು ಕಂಡುಕೊಂಡೆ. ಹೀಗೆ
ಇದು ಮತ್ತೊಂದು. ಇನ್ನೊಂದು, ಈ ವೇದಿಕೆ ಬಗ್ಗೆ ಹೇಳಬೇಕು. ಕಳೆದ ಒಂದು ವರ್ಷ ಆಯ್ತು ಈ ವೇದಿಕೆ ನೋಡಿ. ಒಂದು ಮನೆಯಲ್ಲಿ ಸಾರ್ವಜನಿಕವಾಗಿ ಸನಾತನ ಧರ್ಮಕ್ಕೆ ಅನುಕೂಲ ಆಗಲಿ ಎನ್ನುವ ನೆಲೆಯಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದು ಸುಲಭ ಅಲ್ಲ, ಸಾರ್ವಜನಿಕವಾಗಿ ಮಾಡ್ಬೋದು. ಆದ್ರೆ ಮನೆಯಂಗಳದಲ್ಲಿ ಇದನ್ನು ಮಾಡಿದ್ದೆ ಅವರು. ಅದು ಎಷ್ಟು ಮಟ್ಟಿಗೆ ನಾಳೆ ಆಗ್ತದೆ ಹೇಳುವುದು ಎರಡನೇ. ಆದ್ರೆ ಇವತ್ತಿಗೆ ಅವರ ಸಂಕಲ್ಪ ಇರೋದು ತಿಂಗಳಿಗೆ ಒಂದು ಇಲ್ಲಿ ನಮ್ಮ ತಾಳಮದ್ದಳೆಯೋ ನಮ್ಮ ಧಾರ್ಮಿಕ ಚಿಂತನ ಮಂಥನಗಳಾಗಬೇಕು. ಇಂತಹ ನೆಲೆಯಲ್ಲಿ ಎಷ್ಟು ಜನರಿಗೆ ಸಿದ್ಧಿ ಇದೆ, ಎಷ್ಟು ಚಿಂತನೆಗಳಿದೆ ಮನೆ ಅಂಗಳದಲ್ಲಿ ಮಾಡೋದು. ಈ ನೆಲೆಯಿಂದಲೂ ಅವರ ಅಭಿವಂದನೆ. ಇನ್ನೊಂದು, ಮುಂದಿನ ಹಂತದಲ್ಲಿ ನಾವು ನೋಡಿದ್ರೆ ಮನೆಗೆ ಯಾರೇ ಬಂದರೂ ಅವರ ಜಯಶ್ರೀ ಅಕ್ಕ ಮತ್ತು ಅವರ ಅತ್ತಿಗೆಯರು ಅಂದರೆ ಸುಧಾಕರಣ್ಣನ ಸೋದರಿಯರು ಅವರೆಲ್ಲ ತೋರುವ ಪ್ರೀತಿ. ಮಧ್ಯಾಹ್ನಕ್ಕೆ ಬಂದರೆ ನೀವು ಈ ಮನೆಯಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅತಿಥಿ ದೇವೋಭವ ಅಂತ ನಿಮ್ಮನ್ನು ಕಟ್ಟಿಡ್ತಾರೆ. ಅಂದರೆ ಈ ನೆಲೆಯ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಅಕ್ಕನಿಗಿದೆ, ಅವರ ಸೋದರಿಯರಿಗಿದೆ, ಇದಕ್ಕೂ ಮಿಗಿಲಾಗಿ ಅವರ ಮಕ್ಕಳಲ್ಲಿದೆ. ಅರುಣ ಇರಬಹುದು ಅಥವಾ ಬೇರೆ ಬೇರೆ ಅವರ ಏನು ಅಕ್ಕಂದಿರ ಸೋದರಿಯರ ಮಕ್ಕಳಿದ್ದಾರೆ, ಅವರು ಎಲ್ಲರಲ್ಲಿದೆ. ಇಡೀ ಕುಟುಂಬದ ಈ ನೆಲೆಯ ಒಂದು ಮೂಲಾಧಾರ ಯಾರಪ್ಪ ಅಂತಂದ್ರೆ ಮತ್ತೆ ಇವರ ಕಾಲುಬುಡಕ್ಕೆ ಬರಬೇಕು, ಅದು ಡಾಕ್ಟರ್ ಕೆ ಯೋಗಿ ಸುಧಾಕರ್ ತಂತ್ರಿಗಳು. ಇಂತಹ ಸುಧಾಕರಣ್ಣನವರು ನಿತ್ಯ ನಿರಂತರವಾಗಿ ಅವರ ದಾನಮಾನಗಳಲ್ಲಿರ್ಬೋದು ಯಾವುದರಲ್ಲಿಯೂ ಹೊರ ಜಗತ್ತಿನಲ್ಲಿ ತನಗೊಂದು ಮನ್ನಣೆ ಸಿಗಬೇಕು ಅಂತ ಕೆಲಸ ಮಾಡಲಿಲ್ಲ. ಆದರೆ ಅವರು ನಂಬಿದ ದೇವರು ಹೇಗೆ ಮಾಡಿದ್ದಾನೆ ಅಂತಂದ್ರೆ, ಕಳೆದ ಈಗ ಒಂದು 4 ತಿಂಗಳ ಹಿಂದೆ 2 ಇಂಟರ್ನ್ಯಾಷನಲ್ ಪ್ರಶಸ್ತಿ PhD ಬಂತು. ತಗೊಳ್ಬೇಕೋ ಬೇಡೋ ಅಂತ ಅವ್ರು 4 ಜನರಲ್ಲಿ ಕೇಳಿದ್ದಾರೆ. ಯಾಕಂದ್ರೆ ಗೌರವ ಡಾಕ್ಟರೇಟಿನ ವ್ಯಾಲ್ಯೂ ಏನು ಹೇಳೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಅವರು ವಿಚಾರ ಮಾಡಿದ್ದಾರೆ. ಎಲ್ಲ ಒಪ್ಪಿದ ಮೇಲೆ ಅವ್ರು ತಗೊಳ್ಳಿಕ್ಕೆ ಅಂತ ಸಿದ್ಧರಾದರು. ಇದು ಅವರ ಅಂದ್ರೆ ಮನ್ನಣೆಯ ದಾಹ ಅಂತ ಹೇಳ್ತೇವೆ, ಹಣದ ದಾಹ ಅಂತ ಹೇಳ್ತೇವೆ. ಇದೆಲ್ಲದರ ಹೊರತಾಗಿ ಒಂದು ನಿರ್ಲಿಪ್ತವಾದಂತಹ ಯೋಗಿ ಎನ್ನುವ ಶಬ್ದಕ್ಕೆ ಅನ್ವರ್ಥವಾದಂತಹ ನೆಲೆಯಲ್ಲಿ ಸುಧಾಕರನ್ನ ಬದುಕ್ತಾ ಇದ್ದಾರೆ ಎನ್ನುವುದು ನಮಗೆಲ್ಲ ಬಹಳ ದೊಡ್ಡ ಆದರ್ಶ ಅಂತ ಅಂದ್ಕೊಳ್ತೇನೆ. ಇದರ ಕೊನೆಯ ಹಂತದಲ್ಲಿ ಇನ್ನೊಂದು ಮಾತು ನಾನು ಹೇಳಬೇಕು. ಇವತ್ತಿಲ್ಲಿದ್ದಾರೆ, ನಾಳೆ ಅವರು ಇಲ್ಲಿ ಇರೋದಿಲ್ಲ, ಬೆಂಗಳೂರಿಗೆ ಹೋಗ್ಬೇಕಿದ್ದಾರೆ. ಇದಕ್ಕೂ ಕಾರಣ ಹೇಳಬೇಕು, ಈ ವೇದಿಕೆಯಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡಬೇಕು. ಇವತ್ತು ಸಂಪಿಗೆ ಹೂವಿನ ಹಾಗೆ ಪರಿಮಳ ಬಹಳ ಶಾರ್ಪ್ ಮತ್ತೆ ಬಹಳ ಅದು ಮೂಗಿಗೆ ಬಂದು ಬಡಿತಾ ಇರ್ತದೆ. ಅವರ ಬದುಕಿನ ಯಶಸ್ಸಿನ ಸಂಪಿಗೆಯ ಪರಿಮಳ ಇವತ್ತು ರಾಜಧಾನಿಗೆ ತಲುಪಿದೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂತೋಷ್ ಹೆಗಡೆ, ನಾವೆಲ್ಲ ಕೇಳಿದ್ದೀವಿ, ನಿವೃತ್ತ ಲೋಕಾಯುಕ್ತರು, ಅವರ ಉಪಸ್ಥಿತಿ ಮತ್ತು ಅನೇಕ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಸುಧಾಕರಣ್ಣ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದನ್ನ ಅಂದ್ರೆ ಇದೆಲ್ಲ ಏನು ಅಂತಂದ್ರೆ ಅವರು ಹಿಂದೆ ಮಾಡಿದ ಜ್ಞಾನದ ತಪಸ್ಸಿರ್ಬೋದು, ಅಂದ್ರೆ ಜಪತಪಗಳಿರ್ಬೋದು, ಸಾರ್ವಜನಿಕ ಜೀವನದಲ್ಲಿ ಅವರು ನಡೆದುಕೊಂಡಂತಹ ರೀತಿ ಇರಬಹುದು, ದಾನಮಾನಾದಿಗಳಿರ್ಬೋದು, ಅನ್ನ ಸಂತರ್ಪಣೆ ಇರಬಹುದು, ಎಲ್ಲರೂ ತಮ್ಮವರು ಎನ್ನುವಂತಹ ಭಾವದಲ್ಲಿ ನಡೆದುಕೊಂಡಂತಹ ರೀತಿ ನೀತಿಗಳಿರ್ಬೋದು. ಇದೆಲ್ಲದರ ಒಟ್ಟಂದದಲ್ಲಿ ಅವರಿಗೆ ಇವತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಮನ್ನಣೆ ಸಿಗ್ತಾ ಇದೆ. ಕೆಲವೊಮ್ಮೆ ಬೇಸರ ಆಗುತ್ತೆ, ದೀಪದ ಬುಡದಲ್ಲಿ ಕತ್ತಲೆ ಅಂತ. ಮೂಡುಬಿದಿರೆಯ ವಾಸಿಗಳಿಗೆ ಗೊತ್ತಿಲ್ಲ ಅಂತ ಆಗ್ಬಿಡುತ್ತೆ ಎಷ್ಟೋ ಸಲ. ಇವತ್ತು ನಿನ್ನೆ ಒಬ್ರು ಸುಧಾಕರನ್ನ ಹಾಗೆ ಹೇಳಿದ್ರು, ಓ ಹೀಗುಂಟ, ನಮ್ಗೆ ವಿಷಯವೇ ಗೊತ್ತಿಲ್ಲ. ಮೂಡುಬಿದಿರೆ ಅವರು ದೊಡ್ಡ ಪತ್ರಕರ್ತರವರು, ಅವ್ರು ಹೇಳಿದ್ರು ನನಗೆ, ಮೂಡುಬಿದಿರೆ ಪರಿಸರದವರು, ಮೂಡುಬಿದಿರೆ ಅಂತಂದ್ರೆ ನಿಮ್ಗೆ ಯೋಚನೆ ಆಗ್ತದೆ, ಹಾಗೆ ತಪ್ಪು ಭಾವಿಸೋದು ಬೇಡ, ಮೂಡುಬಿದಿರೆ ಈ ಸುತ್ತಮುತ್ತ ಪರಿಸರದವರು. ಇದು ನೋಡಿ, ದೀಪದ ಬುಡದಲ್ಲಿ ಕತ್ತಲೆ. ನಾವು ದುರ್ಗೆಯಲ್ಲಿ ಕೇಳ್ಕೊಳ್ಳೋದು, ಆ ಕತ್ತಲೆಯ ನಿವಾರಣೆ ಆಗಬೇಕು, ಸದಾ ಕಾಲ ಜ್ಯೋತಿ ಪ್ರಕಾಶ ಬೆಳಗ್ತಾ ಇರಬೇಕು. ಹಾಗೆ ಅವರ ಬದುಕು ಹೀಗೆ ಇತೋಪ್ಯತಿಶಯವಾದ ಯಶಸ್ಸನ್ನು ಪಡಿಬೇಕು. ಅವರ ಮಗ MBA ಪದವೀಧರ, ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಡೆದಿದ್ದಾನೆ. ಅವನನ್ನು ಇಲ್ಲೇ ಇದ್ದಾನೆ, ಅವನನ್ನು ನೋಡಿದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಅಷ್ಟು ಸರಳ ಸಹಜವಾಗಿರಬೇಕು ಅಂತ ಇವರ ಸಂಸ್ಕಾರ. ಅದಕ್ಕೆ ನಾವು ಚಪ್ಪಾಳೆ ತಟ್ಟಬೇಕು ಅಂತ ನಾನು ಹೇಳೋದು. ಅದು ಸುಲಭ ಅಲ್ಲ, ಮಕ್ಕಳನ್ನು ಹಾಗೆ ಬೆಳೆಸೋದಿದೆಯಲ್ಲ. ಅವನು ಯಾಕೆ ಆಗಿದ್ದಾನೆ ಅಂದ್ರೆ ಇವ್ರು ಹೀಗಿದ್ದಾಗ ಅವನು ಹಾಗಿದ್ದಾನೆ. ಎಲ್ಲ ವಿಷಯಕ್ಕೆ ಅವರು ಸ್ವಾತಂತ್ರ್ಯ ಕೊಡ್ತಾರೆ, ಆದರೆ ಆ ಸ್ವಾತಂತ್ರ್ಯಕ್ಕೊಂದು ಪರಿಧಿ ಆಗ್ತಾರೆ. ಇದು ಅಣ್ಣ ನಮಗೆ ಮಕ್ಕಳನ್ನ ನೋಡಿಕೊಳ್ಳುವಂತಹ ಮೇಷ್ಟ್ರುಗಳಿಗೆ ನಮಗೂ ಇದೊಂದು ಪಾಠ ಅಂತ ನಾನು ಭಾವಿಸ್ತೇನೆ. ಹೀಗೆ ಇಂತಹ ಏವಂ ಗುಣ ವಿಶೇಷಣ ವಿಶಿಷ್ಟ ಹೀಗೆ ಹೇಳೋದು ಒಳ್ಳೆಯದು. ಇದು ಮುಗಿಯೋದಿಲ್ಲ, ಸಮಯ ಆಗ್ತಾ ಇದೆ. ಮಧ್ಯಾಹ್ನದ ಹೊತ್ತು ಇನ್ನು ಹಸಿವೆ ಆದರೆ ಅದು ಬೇರೆ ಕಡೆ ಹೋಗ್ತದೆ, ಅದಕ್ಕೋಸ್ಕರ ಅನ್ನ ಸಂತರ್ಪಣೆಗೆ ಸಿದ್ಧ ಆಗ್ತಾ ಇದೆ. ಇನ್ನೂ ಗಣ್ಯರು ಹಿರಿಯರೆಲ್ಲ ಮಾತಾಡಲಿಕ್ಕಿದ್ದಾರೆ. ಇದು ಮುಗಿಯದ ಮಾತುಕತೆ. ಇಷ್ಟೊಂದು ಹೇಳ್ತೇನೆ, ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಅವರ ಕನಸಿನಲ್ಲಿ ಮತ್ತು ಅವರ ಜಪ ತಪದ ಅನುಷ್ಠಾನದ ಫಲವಾಗಿ ಬಂದಿದ್ದು. ಕೋವಿಡ್-19ರಲ್ಲಿ ನಿರಂತರವಾಗಿ 48 ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ತಪಸ್ಸು ಮಾಡಿದಂತಹ ಮಹನೀಯರವರು
ಆ ಸಂದರ್ಭದಲ್ಲಿ ಯಾರೇ ಬಂದರೂ 1 ರೂಪಾಯಿ ಗೌರವದ ದಕ್ಷಿಣೆ ಎನ್ನುವಂತಹ ಒಂದು ಗೌರವದ ಹೊರತಾಗಿ, ಒಂದು ನಾಣ್ಯದ ಹೊರತಾಗಿ 1 ರೂಪಾಯಿಯನ್ನು ಸ್ವೀಕಾರ ಮಾಡದೆ ಅವರಿಗೆ ಬೇಕಾಗಿ ಅವರಲ್ಲಿರುವಂತಹ ಜಾತಕದಲ್ಲಿ ಉಕ್ತವಾದ ದೋಷಗಳನ್ನು ನಿವಾರಣೆ ಮಾಡಿದ ನಿಜಾರ್ಥದ ನಿಸ್ವಾರ್ಥ ಪುರೋಹಿತರವರು. ಆ ಪೌರೋಹಿತ್ಯವನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅವರ ಸುತ್ತಮುತ್ತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿತ್ಯ ನಿರಂತರವಾಗಿ ಅಧ್ಯಯನ ಅನುಸಂಧಾನದಲ್ಲಿರ್ತಾರೆ. ಹಗಲು ರಾತ್ರಿಗಳಲ್ಲದೆ ದಣಿವರಿಯದೆ ದುಡಿತಾ ಇರ್ತಾರೆ. ಇಂತಹ ಸುಧಾಕರನಿಗೆ 51 ಸುವರ್ಣ ಪಥದ ಸಂಭ್ರಮವನ್ನು ಮುಗಿಸಿ 51ರ ಆ ಸಂಭ್ರಮದಲ್ಲಿದ್ದಾರೆ. ಇದಕ್ಕೆ ಹೆಗರಣೆಯಾಗಿರುವವರು ಜಯಶ್ರೀ ಅಕ್ಕ ಅವರು. ಕೊನೆಯ ಮಾತು, ಯಾವ ಕೆಲಸ ಮಾಡಿದ್ರು ಅವ್ರ ಜೊತೆಯಲ್ಲಿ ನಮ್ಮದೊಂದು ಮಾತಿದೆ, ದಂಪತಿ ಅಂತ ಒಂದು ಶಬ್ದ ಇದೆ. ದಂಪತಿ ಶಬ್ದ ಬಹಳ ಮುಖ್ಯ. ಯಾಕೆ ಹೇಳ್ತಾರೆ ಅಂತಂದ್ರೆ, ಜಾಯಾಚ ಪತಿಷ್ಠ ದಂಪತಿ ಅಂತ. ಅಂದ್ರೆ ದಂಪತಿಯಲ್ಲಿ ತಮಾಷೆಗೆ ದಮ್ ಮತ್ತೆ ಪತ್ನಿಗೆ ದಮ್ ಎನ್ನುವ ಭಾವ ಬಂತು ಅಂತ ವ್ಯಾಕರಣದ ಭಾವ, ವ್ಯಾಕರಣದ ಏನು ಶಬ್ದಸಿದ್ಧಿ. ಪತ್ನಿಗೆ ದಮ್ ಬಂದ್ರೆ ಪತಿ ಗಟ್ಟಿ ಇರ್ತಾನೆ ಅಂತ. ಹಾಗಾಗಿ ದಂಪತಿ ಹೇಳುವುದ ಅರ್ಥ ಏನು ಅಂತಂದ್ರೆ ಅವಿನಾಭಾವ, ಅದ್ವೈತ ಸಿದ್ಧಿ, ಅದ್ವೈತ ಸ್ವರೂಪ ಅಂತ. ಎಲ್ಲದರಲ್ಲಿ ಸುಖ ದುಃಖಾದಿ, ಯಶ ಕೀರ್ತಿ ಅಥವಾ ಎಲ್ಲ ವಿಷಯಗಳಲ್ಲಿ ಅವರಿಗೆ ಬೆಂಬಲವಾಗಿರೋದು, ಹೆಸರಿಗೆ ಅನ್ವರ್ಥವಾಗಿರುವಂತೆ ಅವರ ಬದುಕಿನ ಜಯಶ್ರೀ ಅಕ್ಕನವರು. ಅವರ ಬದುಕಿನ ಕೊಡುಗೆ ಕೂಡ ಅಷ್ಟೇ ವಿಶಿಷ್ಟವಾದದ್ದು. ಹಾಗಾಗಿ ಅವರನ್ನು, ಅವರ ಸಮಗ್ರವಾದಂತಹ ಕುಟುಂಬವನ್ನು ಈ ಸಂದರ್ಭದಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಾನು ಗೌರವಿಸ್ತಾ ಇರುವುದು ನನಗೆ ಇದೊಂದು ಬಹಳ ಸಂತೋಷದ ಸಂಗತಿ. ನನಗೆ ಪುರಸ್ಕಾರ ಕೊಡುವ ಯೋಗ್ಯತೆ ಇಲ್ಲ, ಆದರೆ ನಿಮ್ಮ ಅನುಗ್ರಹ, ಯೋಗ ನಮಗೆ ಇವತ್ತು ನಮ್ಮ ಬಳಗದ ಹೆಸರಿನಲ್ಲಿ ನಿಮ್ಮೊಂದು ಪುರಸ್ಕಾರ ಕೊಡುವ ಹಾಗೆ ತಾಯಿ ಅನುಗ್ರಹಿಸಿದ್ದಾಳೆ. ಇದು ನನ್ನ ಭಾವುಕವಾದ ಮನಸ್ಸು. ಹಾಗೆ ತಂದೆಯವರು ಕೂಡ ಹೇಳಿದ್ದಾರೆ, ನಿಮ್ಮ ಈ ಏನು ಪ್ರಸಂಗ ರಚನೆ ಮೊದಲಾದ ಎಲ್ಲ ಸಂಗತಿಗಳು ಮುಂದೆ ಸಾಗಲಿ ಅಂತ. ಅವರ ಆಶೀರ್ವಾದವನ್ನು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದಾರೆ ತಂದೆ ತಾಯಿಗಳು. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಪ್ರಸಂಗ ರಚನೆ, ಈಗ ಪಂಚಮುಖಿ ರುದ್ರಾಕ್ಷಿಯಂತಹ ಬೇರೆ ಬೇರೆ ಪ್ರಸಂಗಗಳ ರಚನೆ, ಹಾಗೆ ಅನುಷ್ಠಾನ, ಆಮೇಲೆ ಹೋಮ ಹವನಾದಿಗಳು, ಯಜನ ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ ಮತ್ತು ಅಧ್ಯಾಪನೆ ಎನ್ನುವಂತಹ ಷಟ್ಕರ್ಮಗಳು ಬ್ರಾಹ್ಮಣನಿಗೆ ಏನು ಮುಕ್ತವಾಗಿದೆ, ಅದು ಹೀಗೆ ಸಾಂಗೋಪಾಂಗವಾಗಿ ಮುಂದೆ ಸಾಗಲಿ. ತಾಯಿ ದುರ್ಗೆಯ ನಾಗಾದಿ ಸಮಸ್ತ ದೇವತೆಗಳ ಅನುಗ್ರಹ ನಿಮ್ಮ ಮೇಲಿರಲಿ, ಪಿತೃದೇವತೆಗಳ ಅನುಗ್ರಹ ಇರಲಿ, ಹಿರಿಯರಾದ ನಿಮ್ಮ ಗುರು ಪರಂಪರೆಯ ಅನುಗ್ರಹ ಇರಲಿ ಅಂತ ಹೇಳ್ತಾ, ಕೊನೆಯದಾಗಿ ನಂದೊಂದು ಆಸೆ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ, ಈ ಯಥಾಶಕ್ತಿಯಾಗಿ ಹೇಳಿದ 4 ಮಾತುಗಳನ್ನು ಅವರ ಪದತಲಗಳಿಗೆ ಸಮರ್ಪಣೆ ಮಾಡಿ ನನ್ನ ಅಭಿವಂದನಾ ಪತ್ರವಾಚನ ಮತ್ತು ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಅಭಿನಂದನೆ ಮಾತುಗಳಲ್ಲಿ ಹೇಳಿದಂತಹ ಆ ಭಾವವನ್ನು ಏನೋ ಒಂದು ಕಿಂಚಿತ್ ಆ ವಸ್ತುಗಳ ಮೂಲಕ ನಾವು ಅವರಿಗೆ ಸಮರ್ಪಣೆ ಮಾಡಬೇಕು. ಅದೊಂದು ನಾವು ಆಡಿದಂತಹ ಮಾತುಗಳೆಲ್ಲೂ ಅವರ ಮನೆಯಲ್ಲಿ ಆ ವಸ್ತುಗಳ ರೂಪದಲ್ಲಿ ಇರಬೇಕು ಎಂಬಂತಹ ಆಶಯದಿಂದ ಅವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಸಮ್ಮಾನದ ವಸ್ತುಗಳನ್ನು ಅವರಿಗೆ ಸಮರ್ಪಿಸಲಿಕ್ಕಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಜೊತೆಯಾಗಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ, ವಸ್ತ್ರ, ಹಾರ, ಸನ್ಮಾನ ಪತ್ರದೊಂದಿಗೆ ಪೇಟವನ್ನು ತೊಡಿಸುವುದರ ಮೂಲಕ ಸುಧಾಕರ ತಂತ್ರಿಯವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಗೌರವಾನ್ವಿತ ಶ್ರೀಪತಿ ಭಟ್ರಿಯವರು ವಸ್ತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಶಿಕ್ಷಣ ಗುರುಗಳಾದಂತಹ ಜನಾರ್ದನ ತೋಳ್ಕರ್ತಾಯರು ಹಾರ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಪತಿ ಭಟ್ರು ಪೇಟವನ್ನು ತೊಡಗಿಸುವುದರ ಮೂಲಕ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಜಯಶ್ರೀ ಅಕ್ಕ ಅವರಿಗೆ ಶ್ರೀಮತಿ ವೀಣಾ ನಾಗೇಶ್ ತಂತ್ರಿಯವರು ಅರಸಿನ ಕುಂಕುಮ ಹೂ ಜೊತೆಗೆ ವಸ್ತ್ರವನ್ನು ಸಮರ್ಪಿಸುವುದರ ಮೂಲಕ ನಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ.
ಸನ್ಮಾನ ಪತ್ರವನ್ನು ವಿನಾಯಕ್ ಭಟ್ರೆ ಕೊಡ್ತಾ ಇದ್ದಾರೆ. ಸನ್ಮಾನ ಅವರ ಜ್ಯೋತಿಷ್ಯ ಗುರುಗಳಾದಂತಹ ಪ್ರಕಾಶ್ ಅಮ್ಮಣ್ಣಯ್ಯರು ಫಲ ಸಮರ್ಪಣೆ ಮಾಡುವುದರ ಮೂಲಕ ಗೌರವ ಸೂಚಿಸ್ತಾ ಇದ್ದಾರೆ. ಸನ್ಮಾನವನ್ನು ಅತ್ಯಂತ ವಿಧೇಯತೆಯಿಂದ ಸ್ವೀಕರಿಸಿದಂತಹ ಡಾಕ್ಟರ್ ಶ್ರೀ ಸುಧಾಕರ್ ತಂತ್ರಿ ದಂಪತಿಗಳಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಮೂಡಿಬಿದರೆ ಇದರ ವತಿಯಿಂದ ಹಾಗೆ ಸೇರಿದಂತಹ ಎಲ್ಲ ಸಭಾಸದರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ. ಈಗಾಗಲೇ ಸುಧಾಕರಣ್ಣ ಒಂದು ನಿಮಿಷ ಅಲ್ಲೇ ಆಸೀನರಾಗಬೇಕು ದಂಪತಿಗಳಂತೆ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾವು ಈಗಾಗಲೇ ವಿನಾಯಕ್ ಭಟ್ರು ಅವರ ಅಭಿನಂದನಾ ನುಡಿಯಲ್ಲಿ ಹೇಳಿದಂತೆ ಡಾಕ್ಟರೇಟ್ ಪ್ರಶಸ್ತಿಯ ಈ ಸಂದರ್ಭದಲ್ಲಿ ನಾವು ಗೌರವಾರ್ಪಣೆ ಮಾಡುತ್ತಾ ಇದ್ದೇವೆ. ಅದರ ಜೊತೆಗೆ ಬೆಂಗಳೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿ ಕೂಡ ಅವರಿಗೆ ಸೇರಿಕೊಳ್ತು ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಹಾಗೆಯೇ ಈ ಸನ್ಮಾನದ ಒಟ್ಟಿಗೆ ಹೆಬ್ರಿಯ ಶ್ರೀ ಮಹಿಷಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನ ಚಾರ ಹೆಬ್ರಿ ಇದರ ವತಿಯಿಂದ ಪ್ರಸಂಗಕರ್ತರಾದಂಥ ಚಾರ ಪ್ರದೀಪ್ ಹೆಬ್ರಿ ಇವರು ಕೂಡ ಅವರಿಗೊಂದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ ಪ್ರಸಂಗಕರ್ತರು ಕವಿಗಳು ಆದಂತಹ ಪ್ರದೀಪ್ ಕುಮಾರ್ ಹೆಬ್ರಿ ಚಾರ ಇವರು. ಪಾಂಡಿತ್ಯಗಾರರಿಗೆ ಗೌರವದಿಂದ ಪದಾಲಂಕಾರ. ಸುವಿಜ್ಞಾನ ಕೋವಿದನಾಗಿಯ ಭಾಸ್ಕರ. ಜ್ಯೋತಿಷ್ಯ ಪಾರಂಗತ ಸುಧಾಕರ. ಪೂಜೆ ಯೋಗಾನುಷ್ಠಾನ ಜಪ ತಪ ಆಧಾರ. ಒಲಿದ ಡಾಕ್ಟರೇಟ್ ಪದವಿಯಾಕಾರ. ಪಾಮರರೆನಿಸಿದ ರುದ್ರಾಕ್ಷಿ ಮಹಿಮೆ. ಪದಫಲ ಯಕ್ಷ ಸಾಹಿತ್ಯದ ಕವಿಕೃತು. ಪರಮಪತೀತ ವೇದ ಸಾರಂಗಳ ಪರಹಿತ ಬಡಯಿಸಿದ ಪಾಂಡಿತ್ಯ ಈ ಸುದಿನ. ಸುಂದರ ಕೋವಿದ ಸುಮಧುರ ಕವಿಕಾರ. ಕತೆ ಕಾದಂಬರಿ ಯಕ್ಷ ಪದಾಲಂಕಾರ. ಮನ ಮುದಗೊಳಿಸುವ ಕವಿತಾಲಂಕಾರ. ಸಂಧಿತು ಜ್ಞಾನಕ್ಕೆ ಡಾಕ್ಟರೇಟ್ ಆಕಾರ. ಮನದಲ್ಲಿ ತುಂಬಿದೆ ಪ್ರೀತಿಯ ಹಣತೆ. ಸ್ನೇಹದಿ ತೋರಿದೆ ಸೋದರತ್ವದ ಘನತೆ. ಮೊಗದಲ್ಲಿ ಮಾಸದ ನಗುವಿನ ವರತೆ. ಸುಧಾಕರನ್ಗೆ ಒಲಿಯಿತು ಡಾಕ್ಟರೇಟ್ ಮಾನ್ಯತೆ. ನಾಳೆ ಒಲಿಯಿತು ಕರ್ನಾಟಕ ಪ್ರತಿಷ್ಠಿತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ. ಇಂದು ಮಹಿಷಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನ ಕಲೆ ಸಂಸ್ಕೃತಿಗೆ ಪ್ರೋತ್ಸಾಹದ ಕವಿತೆ. ಸುರಗಣ ಸುಧಾರಣ ಸುರವರ ವಂದಿತೆ. ಸರಸ್ವತಿ ಬರೆಸಲು ಬರೆದನು ಸುಕವಿ ಪ್ರದೀಪ. ಹರುಷದಿ ದಿನವೂ ಸಮ್ಮಾನ ಬರಲಿ ಕವಿಹೃದಯ ದೀಪ. ಗಣ್ಯರ ಸನ್ಮಾನಗೈದರು ಈ ಶುಭ ಗಳಿಗೆಯಲ್ಲಿ. ಶ್ರೀ ಮಹಿಷಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನಾಚಾರ ಹೆಬ್ರಿ ಅಧ್ಯಕ್ಷರು ಸದಸ್ಯರು ಹಾಗೂ ಕಲಾವಿದರು. ದಿನಾಂಕ 26/5/2024 ಭಾನುವಾರ ಶ್ರೀ ದುರ್ಗಾ ಜ್ಯೋತಿಷ್ಯಾಲಯ ಸಂಪಿಗೆ. ಶ್ರೀ ಮಹಿಷಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನಾಚಾರ ಹೆಬ್ರಿ ಇದರ ವತಿಯಿಂದ ಗೌರವದ ಪರಿಕರಗಳನ್ನು ಸನ್ಮಾನದ ಪರಿಕರಗಳನ್ನು ತಂತ್ರಿಯವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹಾಗೆ ಸನ್ಮಾನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಹೇಳುತ್ತಾ
ಇದೇ ಸಂದರ್ಭದಲ್ಲಿ ಮೂಡುಬಿದ್ರೆಯ ಗಣ್ಯರಾದಂತಹ ನಮ್ಮೆಲ್ಲರಿಗೂ ಸದಾ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಶ್ರೀಪತಿ ಭಟ್, ಧನಲಕ್ಷ್ಮಿ ಶ್ರೀಪತಿ ಭಟ್ ಇವರು ತಮ್ಮ ವತಿಯಿಂದ ಶ್ರೀ ಯೋಗಿ ಸುಧಾಕರ್ ತಂತ್ರಿಯವರಿಗೆ ಶಾಲ್ ಹಾಗೂ ಹಾರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀಪತಿ ಭಟ್ರವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಅಭಿವಂದಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕ್ಷಣದಲ್ಲಿ ನನಗೆ ಒಂದು ಮಾತು ಆಡಬೇಕು ಅಂತ ಅನ್ನಿಸ್ತಾ ಇದೆ ಸುಧಾಕರಣ್ಣ. ಯಾಕೆ ಅಂತ ಹೇಳಿದರೆ ಇದು ನನ್ನ ಸ್ವಂತ ಅನುಭವ. ನನಗೆ ಇದೊಂದು 15 ವರ್ಷದ ಕೆಳಗೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನಿಮ್ಮ ಪರಿಚಯ ನನಗೆ ನನ್ನ ಬಂಧುಗಳಾದಂತಹ ಸಂತೋಷ್ ಪಿದುಮನೆ ಇವರ ಮನೆಯಲ್ಲಿ ನಾನು ಪ್ರಥಮವಾಗಿ ನಿಮ್ಮನ್ನು ಭೇಟಿಯಾದೆ. ಆಗ ನಮ್ಮ ಸಂಬಂಧಿಕ ಒಂದು ಹುಡುಗಿಯ ಮದುವೆ ವಿಷಯದಲ್ಲಿ ತಮ್ಮ ಹತ್ರ ಒಂದು ಪ್ರಸ್ತಾಪ ಮಾಡಿದ್ದೆ ನಾನು. ಸುಮಾರು 7-8 ವರ್ಷಗಳಿಂದ ಆ ಹುಡುಗಿಗೆ ಮದುವೆ ಆಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ, ಮದುವೆ ಆಗ್ತಾ ಇಲ್ಲ ಅಂತ. ನನ್ನ ಹತ್ರ ಅವ್ರ ಜಾತಕವು ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ. ಕೇವಲ ಅವ್ರ ಹತ್ರ ತಿಳಿದಂಥ ಅವಳ ಜನ್ಮ ನಕ್ಷತ್ರದ ವಿವರ ಮಾತ್ರ ನನ್ನ ಹತ್ರ ಇತ್ತು. ಅದನ್ನು ತಮಗೆ ಹೇಳಿ ಇದಕ್ಕೆ ಏನು ಪರಿಹಾರ ಅಂತ ಅಲ್ಲಿ ಕೇಳಿದ್ದಾಗ ನೀವು ಅಲ್ಲೇ ಹೇಳಿದ್ರಿ ಅವಳಿಗೆ ಒಂದು ಬೇರೆ ಏನೂ ಬೇಡ, ಒಂದು ಪಾರ್ವತಿ ಸ್ವಯಂವರ ಜಪ ಮತ್ತು ಹೋಮ ಮಾಡ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡಿ ಸಾಕು. ನೀವು ಅದನ್ನು ಮಾಡೋದು ಬೇಡ. ಮೊದಲು ಆರಂಭದಲ್ಲಿ ನೀವು ಸಂಕಲ್ಪ ಮಾಡಿದ ಬೆನ್ನಿಗೆ ಅವಳಿಗೆ ನಿಶ್ಚಿತಾರ್ಥ ಆಗ್ತದೆ. ನಿಶ್ಚಿತಾರ್ಥ ಆದ ಮೇಲೆ ಈ ಪಾರ್ವತಿ ಸ್ವಯಂವರ ಹೋಮ ಮತ್ತು ಜಪ ಮತ್ತು ಹೋಮವನ್ನು ಮಾಡಿ, ಅಲ್ಲಿಯವರೆಗೆ ನೀವು ಮಾಡಬೇಡಿ ಅಂತ. ಇದು ಅಷ್ಟು ಖಚಿತವಾಗಿ ನೀವು ಹೇಳಿದ್ರಿ. ಅದಂತೆ ನಾನು ಅವರಿಗೆ ಸೂಚನೆ ಕೊಟ್ಟಾಗ ಅವರು ಆ ರೀತಿ ಸಂಕಲ್ಪ ಮಾಡಿದಂತಹ ಸುಮಾರು ಒಂದು 15-20 ದಿನ ಒಳಗಾಗಿ 10 ವರ್ಷದ ಹಿಂದೆ ನೋಡಿದಂತಹ ಹುಡುಗನೊಂದಿಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಬೇರೆ ಬೇರೆ ಹುಡುಗನ ನೋಡ್ತಾ ಇದ್ರು, ಇವರು ಬೇರೆ ಬೇರೆ ಹುಡುಗಿಯರನ್ನು ನೋಡ್ತಾ ಇದ್ರು. ಆದರೆ ಯಾವುದೂ ಅವರಿಗೆ ಸೆಟ್ ಆಗದೆ 10 ವರ್ಷದ ಹಿಂದೆ ನೋಡಿದಂತಹ ಹುಡುಗನ ಜೊತೆಯಲ್ಲಿಯೇ ನಿಮ್ಮ ಆ ಸೂಚನೆಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಾಗ ಅವರಿಗೆ ನಿಶ್ಚಯ ಆಯಿತು ಅಂತ. ಆ ಬಳಿಕ ನೀವು ಹೇಳಿದ್ರಿ ನಿಶ್ಚಯಕ್ಕೂ ಮತ್ತು ಮದುವೆಗೂ ಇರುವಂಥ ಅವಧಿ ಎಷ್ಟೇ ಕಿರಿದಾಗಿದ್ರೂ ಕೂಡ ಆ ಅವಧಿಯಲ್ಲಿ ಆ ಹೋಮ ಜಪ ಮತ್ತು ಹೋಮವನ್ನು ಮುಗಿಸಬೇಕು ಅಂತ. ಅದನ್ನು ಮುಂದೆ ಅವರು ಮುಗಿಸಿದ್ದಾರೆ. ಇವತ್ತು ಅವರು ಸುಖವಾಗಿದ್ದಾರೆ. ಇದು ನಿಮ್ಮ ಆ ಜ್ಯೋತಿಷ್ಯದ ಖಚಿತತೆಯ ಫಲ ಅಂತೇಳಿ ನನ್ನ ಅನುಭವವನ್ನು ಹೇಳ್ತಾ ಮುಂದೆ ಸನ್ಮಾನಕ್ಕೆ ಉತ್ತರದ ನುಡಿಗಳನ್ನು ಆಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಸರ್ವೇಭ್ಯೋ ದೇವೇಭ್ಯೋ ನಮಃ. ಆಮ್ನಾಯ ಯಕ್ಷ ಸಂಸ್ಕೃತಿ ಗಾಳಿಮನೆ. ಕೇಳುವಾಗಲೇ ಯಕ್ಷ ಎನ್ನುವಂತಹ ಭಾವವನ್ನು ಅರ್ಥೈಸಿಕೊಂಡ್ರೂ ಯಕ್ಷರಿಂದ ಸಿಂಚನವಾದಂತಹ ಯಕ್ಷಗಾನದ ಮೂಲ ಸ್ವರೂಪವದು. ಹಾಗಾಗಿ ಅಂತಹ ಯಕ್ಷ ಸಂಸ್ಕೃತಿ ಬಳಗದಿಂದಾಗಿರುವಂತಹ ಸಮ್ಮಾನ, ಜೊತೆಗೆ ಎಲ್ಲರೂ ಸೇರಿ ಮಾಡಿರುವಂತಹ ಸಮ್ಮಾನ. ಇದನ್ನು ನಾನು ಸಮ್ಮಾನ ಅಂತ ಸ್ವೀಕಾರ ಮಾಡಲಿ ಅಂತ ಪ್ರಶ್ನೆ ಮಾಡಿದವಾಗ ನನಗೆ ಕಾಣುವುದು ಇದು ನನಗೆ ಆದದ್ದಲ್ಲ. ಕೇವಲ ಈ ಪಂಚಭೂತಗಳಿಂದಾಗಿರುವಂತಹ ದೇಹಕ್ಕೆ ಕೊಟ್ಟಿರುವಂತಹ ಸಮ್ಮಾನವಲ್ಲ, ಒಳಗೆ ಕುಳಿತಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಂತರ್ಗತವಾದಂತಹ ದುರ್ಗೆಗೂ ಆ ನಾಗಗಳಿಗೂ ಕೊಟ್ಟಿರುವಂತಹ ಸಮ್ಮಾನ ಅಂತ ಭಾವಿಸ್ತೇನೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ಮನುಷ್ಯ ಜನ್ಮ ಯಾಕಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಕಡೆಗೆ ಯಾವಾಗ ಹೋಗುತ್ತೇನೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದ್ದಷ್ಟು ದಿನ ಹೇಗೆ ಬದುಕಬೇಕು ಅನ್ನುವ ಒಂದು ತಳಪಾಯವನ್ನು ಹಾಕಿಕೊಳ್ಬೋದು. ಆ ಹಾಕಿಕೊಳ್ಳಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಪ್ರಧಾನವಾಗಿ ತಂದೆ ತಾಯಿಗಳಂತ. ಹಾಗಾಗಿ ತಂದೆ ತಾಯಿಗಳಿಗೆ ಸುರುವಿಗೆ ವಂದಿಸಲೇಬೇಕು. ಹಾಗಾಗಿ ಇಂತಹ ಸುಧಾಭಿವಂದನ ಸಮ್ಮಾನ ಕಾರ್ಯಕ್ರಮ ಅಂತ ಮಾಡಿರುವಂಥದ್ದು. ಹಾಗಾಗಿ ಆ ಸಮ್ಮಾನ ಕಾರ್ಯಕ್ರಮದೊಳಗೆ
ಅಧ್ಯಕ್ಷೀಯ ಭಾಷಣದ ನೆಲೆಯಲ್ಲಿ ಗೈದಿಗರು ಭಾಷಣವ ಅಥವಾ ಸಮ್ಮಾನವ ಶ್ರೀಪತಿ ಎಂಬ ಭಾವದಿ ಮೆರೆದಿರುವ ಶ್ರೀಪತಿ ಭಟ್ಟರು ಅವರಿಗೆ ನನ್ನ ಕಡೆಯಿಂದ ಅನಂತಾನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಜ್ಯೋತಿಷ್ಯಕ್ಕೆ ಮೂಲ ಗಣಿತವು ಒಂದು. ಆ ಮೂಲ ಗಣಿತ ಪಾಠ ಹೇಳಿಕೊಟ್ಟವರು ಎನ್ನಯ ಗುರುಗಳು. ಅವರ ಹೆಸರು ಜನಾರ್ದನ ತೋಳ್ಪಡಿತ್ತಾಯ ಎಂದು. ಹಾಗಾಗಿ ಇಂದಿನ ದಿನಕ್ಕೆ ಬಂದಿರುವ ಅವರಿಗೂ ನನ್ನ ಪಾದಾಭಿವಂದನ. ಯಾಕೆ ಅಂತ ಕೇಳಿದರೆ, ಗುರು ಅನ್ನುವ ಭಾವದ ಅರ್ಥವೇ ಅದಲ್ವೇ. ಗು ಅನ್ನುವುದು ಅಜ್ಞಾನ ಮತ್ತು ಅಂಧಕಾರವಾದರೆ, ರು ಅನ್ನುವುದು ಅದನ್ನು ನೀಗುವಂಥದ್ದು. ಹಾಗಾಗಿ ಅಂತಹ ನನ್ನ ಅಜ್ಞಾನ ಅಂಧಕಾರವನ್ನು ನೀಗಿ ಇವತ್ತಿಗೆ ಗಣಿತದಲ್ಲಿ ಒಂದಷ್ಟು ಮಟ್ಟಕ್ಕೆ ಏರಿದ್ದೇನೆ, ಜ್ಯೋತಿಷ್ಯಕ್ಕೆ ಏರಿದ್ದೇನೆ ಅಂತ ಆದರೆ, ಆ ಪಟ್ಟವನ್ನು ಏರುವಲ್ಲಿ ತಂದೆ ತಾಯಿಗಳ ಶ್ರಮವೆಷ್ಟು, ಅದರ ಜೊತೆಯಲ್ಲಿ ಗಣಿತದ ಮೂಲ ಪಾಠ. ಇವತ್ತು ಅದೆಷ್ಟು ಪಾಠ ಹೇಳಿಕೊಡ್ತಾರೋ ಅಧ್ಯಾಪಕರು ನನಗೆ ಗೊತ್ತಿಲ್ಲ. ಆದರೆ ಆಗದ ಅಧ್ಯಾಪಕ ಹೇಗೆ ಅಂತ ಕೇಳಿದ್ರೆ ಪೂರ್ಣ ಸ್ವರೂಪದ ಅಧ್ಯಾಪಕತನ ಅವರದ್ದು. ಹಾಗಾಗಿ ಅಂತಹ ಗುರುಗಳನ್ನು ವಂದಿಸಲೇಬೇಕು, ಅಭಿವಂದಿಸಲೇಬೇಕು. ಅಂಥವರು ಕೂಡ ಅದರ ಜೊತೆಯಲ್ಲಿ ಇನ್ನು ಮೂಲವಾಗಿ ಹೇಳಬೇಕಾದ್ರೆ ಪ್ರಕಾಶಮಣ್ಣಾಯ ಜ್ಯೋತಿರ್ವಿಜ್ಞಾನ. ಇವತ್ತಿನವರೆಗೆ ಸಂಬಂಧದಲ್ಲಿ ಭಾವ ಇದ್ದರೂ ಕೂಡ ನಾವು ಹೇಳುವುದು ಮಿತ್ರತ್ವ ಅಂತ. ಯಾಕೆಂತ ಕೇಳಿದ್ರೆ ಜ್ಯೋತಿಷ್ಯದ ವಿಚಾರದಲ್ಲಿ ನನಗೇ ಸಂಶಯ ಬರ್ತದೆ. ಯಾಕೆ ಅಂತ ಕೇಳಿದ್ರೆ, ನಾನು ನನ್ನದನ್ನು ನೋಡಿಕೊಂಡಾಗ ಇದು ನನ್ನ ಭ್ರಮೆ ಅಂತಾಗುತ್ತದೆ. ಅಂತಹ ಹೊತ್ತಿಗೆ ನಾನು ಯಾವುದೇ ವಿಚಾರವನ್ನು ನಾನು ಸಮಸ್ಯೆ ಬಂದಾವಾಗ ನಾನು ಮಾತಾಡೋದು ಅಮ್ಮಣ್ಣಯ್ಯರ ಹತ್ರ. ಯಾಕೆ ಅಂತ ಕೇಳಿದ್ರೆ ನನ್ನ ಜ್ಯೋತಿಷ್ಯದ ಅಭ್ಯಾಸ ಹೇಗೆ ಅಂತ ಕೇಳಿದ್ರೆ ನೇರ ಸ್ಪಷ್ಟವಾಗಿ ಹೇಳುವಂಥದ್ದು. ಹೀಗಾಗುತ್ತದೆ, ನೀನು ಸಾಹಿತಿ ಅಂತ ಇದ್ದರೆ ಅವನಿಗೆ ಮೃತ್ಯುಂಜಯ ಶಾಂತಿಯನ್ನು ಹೇಳುವುದೇ ಇಲ್ಲ, ಹೋಗು ಅಂತ ಕಳಿಸ್ತೇನೆ. 3 ದಿನಕ್ಕೆ ಬೇರೆ ಜಾತಿಯವರಾದರೆ ಕಾಲ ಎಲ್ಲಿ ಹೋಗ್ತದೆ ಭಟ್ರೆ ಅಂತ ಕೇಳಲಿಕ್ಕೆ ಬಂದದ್ದುಂಟು. ಹಾಗಾಗಿ ಅಂತಹ ಯಾವುದೇ ಒಂದು ಸಂಶಯದ ಭಾವಗಳಿದ್ದಾವಾಗ ಅಥವಾ ಜ್ಯೋತಿಷ್ಯದ ಇನ್ನಷ್ಟು ಅಧ್ಯಯನ ಬೇಕು, ಚರ್ಚೆಗಳು ಬೇಕು ಅಂತಾದರೆ ಅಮ್ಮಣ್ಣಯ್ಯರು ನಾನು ಗಂಟೆಗಟ್ಟಲೆ ಮಾತಾಡ್ತೇನೆ. ಹಾಗಾಗಿ ಅಂತಹ ಅಮ್ಮಣ್ಣಯ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಅವರಿಗೂ ಧನ್ಯವಾದಗಳು. ಯಾಕೆ ಈಗಲೇ ಧನ್ಯವಾದ ಹೇಳುತ್ತೇನೆ ಅಮ್ಮಣ್ಣಯ್ಯರು ಅಂತ ಕೇಳಿದ್ರೆ, ನಿಮ್ಮ ಒತ್ತಡದ ಕೆಲಸಗಳ ಮಧ್ಯೆ ಎಷ್ಟು ಉಂಟು ಅಂತ ನನಗೆ ಗೊತ್ತು. ಹಾಗಾಗಿ ಆ ಪ್ರಕಾರವಾಗಿ ನಿಮಗೆ ಅಭಿವಂದನ ಹೇಳಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತಹ ಯೋಗ ನನ್ನದಾಯಿತು. ನಿಮ್ಮ ಎದುರಲ್ಲಿ ಸಮ್ಮಾನವನ್ನು ಸ್ವೀಕರಿಸುವ ಯೋಗ ನನ್ನದಾಯಿತು ಅಂತ ಹೇಳುವಂಥದ್ದು ಒಂದಾದರೆ, ಇನ್ನು ಯಕ್ಷಗಾನ ಪುಸ್ತಕದ ಬಿಡುಗಡೆ. ಇಲ್ಲಿ ಕಥೆಯನ್ನು ಬರೆಯಬೇಕು ಅಂತ ನಾನು ಏನು ಇವತ್ತಿನವರೆಗೆ ಹೊರಟವನಲ್ಲ. ಒಂದಷ್ಟು ಏನೋ ಸ್ವಲ್ಪ ಓದಿದ್ದೇನೆ. ಶಿವಪುರಾಣವನ್ನು ಓದುತ್ತಾ ಇದ್ದು ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ 10:30 ಗಂಟೆಗೆ ನಿದ್ದೆ ಮಾಡಿದ ನನಗೆ ಎಚ್ಚರ ಆಯಿತು. ಎಚ್ಚರ ಆದವನೇ ಜೈಗೀಷವ್ಯ ಮುನಿಯ ಕಥೆಯನ್ನು ನನ್ನ ಮನಸ್ಸಿಗೆ ಬಂದದ್ದು. ಆ ಜೈಗೀಷವ್ಯ ಮುನಿಯ ಕಥೆ ಇಡೀ ಶಿವಪುರಾಣದ ಮೂಲ ತತ್ವವನ್ನು ಹುಡುಕಬೇಕು, ಶಿವನ ತತ್ವವನ್ನು ಹುಡುಕಬೇಕು ಅಂತ ಹೊರಟಾಗ ಜೈಗೀಷವ್ಯ ಮುನಿಗೆ ಯಾರಿಂದ ತಿಳ್ಕೊಳ್ಳುವುದು ಎನ್ನುವಂತಹ ಪ್ರಶ್ನೆಯೊಂದು ಬರ್ತದೆ. ಬಂದವಾಗ ಆತ ಶಿವನನ್ನು ತಪಸ್ಸಿನಲ್ಲಿ ಒಲಿಸಿಕೊಡುತ್ತಾನೆ. ಒಲಿಸಿಕೊಂಡಾಗ ಶಿವ ಹೇಳುತ್ತಾನೆ, ತನ್ನನ್ನು ತಾನು ಹೇಳಿಕೊಳ್ಳಲಿಕ್ಕೆ ಸರಿಯಲ್ಲ, ಹಾಗಾಗಿ ಎನ್ನಯ ಮಗನಿಹರು ಸ್ಕಂದ, ಆತನ ತಪದಳು ಮೆಚ್ಚಿಸಿ ಆತನಿಂದ ಈ ಶಿವಪುರಾಣದ ತತ್ವವನ್ನು ಪಡೆದುಕೋ ಅಂತ. ಹಾಗೆ ಸ್ಕಂದನನ್ನು ಒಲಿಸಿಕೊಂಡು ಅಲ್ಲಿ ಪೂರ್ಣವಾದಂತಹ ಶಿವಪುರಾಣವನ್ನು ಅಭ್ಯಾಸ ಮಾಡಿ ಅದರಿಂದ ಸ್ಕಂದನಿಂದ ಪಂಚಮುಖಿ ರುದ್ರಾಕ್ಷಿಯನ್ನು ಪಡ್ಕೊಂಡು, ಅಂದರೆ ಅನುಗ್ರಹಪೂರ್ವಕವಾಗಿ ಕೊಟ್ಟಿರುವಂತಹ ಪಂಚಮುಖಿಯನ್ನು ಹಿಡಿಕೊಂಡು ಬಂದು ಅದರಿಂದ ಜಪಕ್ಕೆ ತೊಡಗಿಕೊಳ್ಳುತ್ತಾನೆ. ಆ ಜಪಕ್ಕೆ ತೊಡಗಿಕೊಂಡಾಗ ಜೈಗೀಷವ್ಯ ಮುನಿಯ ಬಲ ಏನು ಅಂತ ಕೇಳಿದ್ರೆ ಬ್ರಹ್ಮ ತೇಜೋ ಬಲ ಅಂತ. ಯಾಕೆಂತ ಕೇಳಿದ್ರೆ ಆತ ಜಪ ಮಾಡಿದಂತಹ ಪೂರ್ಣ ಬಲ ಎದುರಿಗೆ ದುಷ್ಟಶಕ್ತಿಗಳು ಬಂದರೆ ಹಣೆಯ ಲಲಾಟದಿಂದ ಬೆಂಕಿ ಉದ್ಭವಿಸಿ ಆತ ರಾಕ್ಷಸರಾಗಲಿ ದುಷ್ಟರಾಗಲಿ ಸಾಯುವಂತಹ ಯೋಗ ಬರ್ತದೆ ಒಂದು. ಹಾಗಾದರೆ ಇನ್ನೊಂದು ರುದ್ರಾಕ್ಷಿಯಿಂದ ಪಂಚಭೂತಗಳನ್ನು ನಾವೇನು ದೇಹದಲ್ಲಿ ಹೇಳುತ್ತೇವೋ ಅಂತಹ ದೇಹದಿಂದ ಸೃಷ್ಟಿಯಾದಂತಹ ಆ ಮೂಲ ಭಾವದ ಅಗ್ನಿಯು ರಾಕ್ಷಸತ್ವವನ್ನು ಸುಡುತ್ತದೆ ಅಂತ.
ಹಾಗಾದರೆ ರುದ್ರಾಕ್ಷಿಯನ್ನು ಯಾಕೆ ಧಾರಣೆ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮಲ್ಲಿಯೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವ 6 ದುರ್ವ್ಯಸನಗಳು ಅಂತ ಹೇಳ್ಬೋದು, ಅಥವಾ ದುಷ್ಟ ರಾಕ್ಷಸರು ಅಂತ ಹೇಳ್ಬೋದು. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಆ ಪಂಚಮುಖಿ ರುದ್ರಾಕ್ಷಿ ಬೇಕು. ಹಾಗಾಗಿ ಅದನ್ನು ಧಾರಣೆ ಮಾಡುವಲ್ಲಿಯೂ ಕೂಡ ನಮಗೆ ಅದು ಯೋಗವೇ ಎನ್ನುವ ಭಾವದ ನೆಲೆಯಲ್ಲಿ ಆರಾಧಿಸಿಕೊಂಡು ಬಂದವಾಗ ಒಂದು ಕಡೆಯಿಂದ ನ್ಯಾಯ ತರ್ಕ ಪುರಾಣಂಚ ವಿಧಾನಾತ್ ಅಂತ, ನ್ಯಾಯ ತರ್ಕ ಪುರಾಣಗಳು ಎನ್ನುವ ಭಾವದಲ್ಲಿ ನ್ಯಾಯ ಸಮ್ಮಿಳಿತವಾದಂತಹ ಒಬ್ಬ ಯಕ್ಷ ಶಿವನ ತಾಂಡವ ನೃತ್ಯದ ಮಧ್ಯದಲ್ಲಿ ಅಲ್ಲಿಯೇ ಇರುವಂತಹ ಒಬ್ಬ ಯಕ್ಷಿಯನ್ನು ಮನಸಾರೆ ಕಾಮಿಸ್ತಾನೆ. ಅಲ್ಲಿ ಶಿವನಿಂದ ಆತ ಶಾಪಕ್ಕೊಳಗಾಗುತ್ತಾನೆ. ನೀನು ರಾಕ್ಷಸತ್ವದಲ್ಲಿ ಭೂಮಿಯಲ್ಲಿ ಜನನವಾಗುವಂಥ ಹಾಗೆ ಜಂಬಾಸುರ ಜನಿಸಿದ ಮೇಲೆ ಅಲ್ಲಿ ಪುನಃ ಒಂದು ಯಕ್ಷಿಯನ್ನು ಅಥವಾ ಒಂದು ಸ್ತ್ರೀಯನ್ನು ಒಬ್ಬ ಯಕ್ಷ ಬಲಾತ್ಕಾರ ಮಾಡಲಿಕ್ಕೆ ಬಂದವಾಗ ಅಲ್ಲಿ ನೇರವಾಗಿ ಈ ಜಂಬಾಸುರ ತಡೆದು ಆ ಹುಡುಗಿಯನ್ನು, ವಧುವನ್ನು ಜಂಬಾಸುರ ಮದುವೆ ಆಗುತ್ತಾನೆ. ಕಡೆಗೆ ಆ ಜಂಬಾಸುರನ ಅಂತ್ಯದ ಹೊತ್ತಿಗೆ ಆತನ ಹೆಂಡತಿ ಪಡೆದುಕೊಂಡಿರುವ ವರ ಹೇಗೆ ಅಂತ ಕೇಳಿದ್ರೆ, ಗಂಡನ ಮರಣವನ್ನು ಕಾಣಬಾರದು, ಆ ಗಂಡ ಮರಣವಾಗುತ್ತದೆ ಅಂತಿದ್ದರೆ ಅದರ ಮೊದಲು ನಾನು ಸಾಯಬೇಕು ಎನ್ನುವ ವರದಂತೆ ಆಕೆ ಸಾಯ್ತಾಳೆ. ಕಡೆಗೆ ಜಂಬಾಸುರನ ನಾಶವಾಗುತ್ತದೆ. ರುದ್ರಾಕ್ಷಿಯಿಂದ ಹೊರಬಂದಂತಹ ಬಾಣಗಳು ಅಥವಾ ಬೆಂಕಿ ಆತನನ್ನು ಮುಗಿಸ್ತವೆ. ಇದು ಶಿವಪುರಾಣದ ಒಂದು ಕಥೆಯನ್ನು ಆಧರಿಸಿ ಬರೆದಿರುವಂತಹ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಅಂತ. ಇದಕ್ಕೆ ನಾನು ಹಾಕಬಹುದಿತ್ತು ಬ್ರಹ್ಮ ತೇಜೋಬಲ ಅಂತ ಹಾಕಬಹುದಿತ್ತು. ಆದರೆ ಇವತ್ತು ನಾನು ಹೇಳುವುದು ಸನಾತನ ಧರ್ಮದಲ್ಲಿ ಬ್ರಾಹ್ಮಣರು ಅಂದವಾಗ ಒಂದಷ್ಟು ಜನ ನಮ್ಮನ್ನು 3% ಅಂತ ಹೀನ ಮಾಡುವವರಿದ್ದಾರೆ. ಆದರೆ ಅಂತಹ 3% ಹೀನ ಮಾಡುವವರಿಗೆ ಪುನಃ ಒಂದು ಆಹಾರ ಕೊಡುವುದು ಬೇಡ ಅಂತ ಹೇಳಿ ಬ್ರಹ್ಮ ತೇಜೋಬಲ ಅಂತ ಬರೆಯದೆ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಅಂತ ಬರೆದೆ. ಹಾಗಾಗಿ ಆ ರೀತಿಯಲ್ಲಿ ಆ ಪ್ರಸಂಗವನ್ನು ಬಿಡುಗಡೆ ಮಾಡಿಕೊಟ್ರಿ ಗಣ್ಯರೆಲ್ಲರಿಗೂ ಕೂಡ ನಾನು ಆಭಾರಿ ಅಂತ ಹೇಳುತ್ತಾ, ಅದರ ಮೇಲೆ ಇನ್ನು ಗೌರವ ಡಾಕ್ಟರೇಟ್ ಬಂದದ್ದಕ್ಕೆ ಗಾಳಿ ಮನೆಯವರ ಇಡೀ ಒಂದು ಜೊತೆಗೂಡಿ ಮಾಡಿರುವಂತಹ ಸನ್ಮಾನ. ನಾನು ಈ ಸನ್ಮಾನ ಬರಬೇಕು ಅಂತಾದರೂ ನಾನು ಏನೂ ಮಾಡಿಲ್ಲ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ, ಒಬ್ಬರು ದಿನ 1 ಗಂಟೆ ನನ್ನ ಹತ್ರ ಆನ್ಲೈನಲ್ಲಿ ಕೇಳ್ತಾ ಇದ್ದರು. ಜ್ಯೋತಿಷ್ಯದ ಭಾಗ ಹೇಗೆ, ಅದರಲ್ಲಿ ತತ್ವಗಳೇನು, ಸನಾತನ ಧರ್ಮದ ವಿಚಾರಗಳೇನು ಅಂತ ಕೇಳ್ತಾ ಇದ್ದರು. ತೊಡಗಿಸಿಕೊಂಡೆ ಒಂದು 30 ದಿನ, ಅದು ರಾತ್ರಿ 10 ಗಂಟೆಯಿಂದ 12 ಗಂಟೆಯವರೆಗೆ. ಆ ರೀತಿಯಲ್ಲಿ ನಾನು ಹೇಳಿಕೊಂಡು ಹೋದವಾಗೆ ನನಗೆ ಇದು ನಿಜವಾಗಿ ಈ ಡಾಕ್ಟರೇಟ್ ಪದವಿಗೆ ಅಂತ ಗೊತ್ತಿರಲಿಲ್ಲ. ಆದರೆ ಕಡೆಗೊಂದು ದಿನ ಫೆಬ್ರವರಿ 21ನೇ ತಾರೀಕು ನನ್ನ ಹೆಂಡತಿಯ ಬರ್ತಡೇ, ಹುಟ್ಟಿದ ಹಬ್ಬದ ತಾರೀಕು ಅದು. ಆ ತಾರೀಕಿನ ಮರುದಿನ 22ನೇ ತಾರೀಕಿನಂದು ನನಗೊಂದು ಕರೆಯ ಮೂಲಕವಾಗಿ ನಿಮಗೆ ಡಾಕ್ಟರೇಟ್ ಬಂದಿದೆ, ನೀವು ಬರಬೇಕು ಅಂದರು. ಆ ಕೂಡಲೇ ಮಾನ್ಯ ವಿನಾಯಕಣ್ಣ ಹಾಗೆ ಕೆಲವರನ್ನೆಲ್ಲ ಸಂಪರ್ಕಿಸಿದೆ. ಯಾಕಂತ ಹೇಳಿದ್ರೆ ನನಗೆ ಈ ಡಾಕ್ಟರೇಟ್ ಅನ್ನೋದರ ಮೇಲೆ ನಾನು ನಂಬಿಕೆ ವಿಶ್ವಾಸ ನನಗೆ ಕಡಿಮೆ. ಯಾಕೆ ಅಂತ ಕೇಳಿದ್ರೆ ನನಗೆ ಬೇಕಾದ್ದು ತಾಯಿಯ ಪಾದದ ಋಣ ಮಾತ್ರ. ಆ ತಾಯಿ ಕೊಟ್ಟರೆ ನಾನು ಇದನ್ನು ತಗೊಳ್ಳುತ್ತೇನೆ ಅಂತ ಭಾವ. ಹಾಗಾಗಿ ಅದನ್ನು ವಿಸರ್ಜಿಸೋಣ ಎನ್ನುವಂತೆ 3 ಸಲ ಅವರ ಕರೆಯನ್ನು ಕತ್ತರಿಸಿಬಿಟ್ಟು ಸುಮ್ಮನೆ ಕೂತಿದ್ದ ಕಡೆಗೆ ಒಬ್ಬರು ನನ್ನ ಅತೀ ಪ್ರೀತಿಯ ವ್ಯಕ್ತಿ ಅಂತ ಹೇಳ್ಬೋದು, ಹಾಗೆ ಜ್ಯೋತಿಷ್ಯದ ವಿಚಾರದಲ್ಲಿ ಅವರಿಗೆ ಒಂದು ಸಲಹೆ ಕೊಟ್ಟವರು. ಅವರು ಕರೆ ಮಾಡಿ ಹೇಳಿದರು, ನಿಮಗಿಷ್ಟು ಸಂಶಯ ಇದ್ದರೆ ನಿಮ್ಮ ಅಮ್ಮನ ಹತ್ರ ಯಾಕೆ ಕೇಳಬಾರ್ದು ಅಂತ. ಹಾಗೆ ತಾಯಿಯೇ ಎದುರು ಹೂವನ್ನು ಹಾಕಿ ನೋಡುವಾಗ ಆ ತಾಯಿ ಕೂಡ 7 ಹೂಗಳನ್ನು ಕೊಟ್ಟು ಹೋಗೋ ಮಗನೇ ಅಂತ ಹೇಳಿದಾಗಾಯಿತು. ಹಾಗಾಗಿ ಹೋಗಿ ಸ್ವೀಕಾರ ಮಾಡಿದೆ. ಹಾಗಾಗಿ ಎಲ್ಲ ಯಾವುದೇ ವಿಚಾರಗಳಿದ್ದರೂ ಕೂಡ ಅದು ಎಲ್ಲ ತಾಯಿಯ ಪಾದಕ್ಕೆ ಅಂತ ಹೇಳುವಂಥದ್ದು. ನಾನು ಇವತ್ತು ಹಾಗೆ ಜನ್ಮದಲ್ಲಿ ಹುಟ್ಟಿ ಬಂದಲ್ಲಿಂದ ಇವತ್ತಿನವರೆಗೆ ಹೇಳುವುದು ನಾನು ಮಾಡಿದ್ದಲ್ಲ, ನಿಮಗೆ ಕಾಣುವಂತಹ ಒಂದು ವ್ಯಕ್ತಿ ಸುಧಾಕರ್ ಅಷ್ಟೇ. ಆದರೆ ನಡೆಸುವವಳು ಅವಳು, ಕುಣಿಸುವವಳು ಅವಳು. ಹಾಗಾಗಿ ಕಡೆಗೊಂದು ದಿನ ಕರಕೊಂಡು ಹೋಗುವವಳು ಅವಳು. ಅದಕ್ಕೆ ಜೊತೆಯಾಗಿ ಏನು ಅಂತ ಕೇಳಿದ್ರೆ, ನಾನು ಯಾವುದೇ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡ್ರು ಅಥವಾ ಬರೀಲಿಕ್ಕೆ ತೊಡಗಿಕೊಂಡ್ರು ಅದರಲ್ಲಿ ಎಷ್ಟೋ ದಿನ ರಾತ್ರಿ ನಾನು ಒಬ್ಬಂಟಿಯಾಗಿ ಕೂತ್ಕೊಂಡು ಬರೀತೇನೆ. ಅದನ್ನು ಸಹಿಸಿಕೊಂಡಂತಹ ಧರ್ಮಪತ್ನಿಗೆ ಮಾತ್ರ ಯಾವ ರೀತಿಯಲ್ಲಿ ನಾನು ಹೊಗಳಿದ್ರೂ ಸಾಲದು. ಅದಕ್ಕಾಗಿ ಅವಳಿಗೂ ಒಂದು ಇವತ್ತಿನ ದಿನ ಅಭಿವಂದನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಧರ್ಮಪತ್ನಿ ಚ ಲಕ್ಷ್ಮೀ ಚ, ಇಲ್ಲಿ ಲಕ್ಷ್ಮಿಯನ್ನು ಕಾಣಬೇಕಾದ್ದು ಯಾರ ಹತ್ರ ಅಂತ ಹೇಳಿದ್ರೆ ಧರ್ಮಪತ್ನಿ ಹತ್ರ. ಹಾಗಾಗಿ ಅವಳಿಗೂ ಅಭಿನಂದನೆಯನ್ನು ಹೇಳುತ್ತಾ ಜೊತೆಯಲ್ಲಿ ನನ್ನ ಮನೆಯಲ್ಲಿರೋದು ನಾವು 17 ಜನ. ಈ 17 ಜನರಲ್ಲಿ
ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು ಒಂದು ಕೆಲಸಕ್ಕೆ ಹೊರಡಬೇಕಾದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಮುಂದುವರಿ ಅಂತ ಹೇಳುವಂತಹ ಒಂದು ಭಾವದ ನೆಲೆ ಉಂಟಲ್ಲ, ಅದು ಯಾವಾಗಲೂ ಮೆಚ್ಚಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ಹಾಲ್ ಮಾಡುವಾಗಲೂ ಅಷ್ಟೇ ಎಷ್ಟು ಖರ್ಚಾಗಿದೆ ಏನಾಗಿದೆ ಎಲ್ಲ ಮನೆಯವರಿಗೆ ಗೊತ್ತುಂಟು. ಆದರೆ ಇಲ್ಲಿ ನಾನು ಹೇಳಿಕೊಳ್ಳೋದು ಯಾಕೆಂತ ಹೇಳಿದ್ರೆ ಆ ಮನೆಯವರ ಸಹಕಾರ ಇಲ್ಲದೆ ಯಾವುದೇ ಕೆಲಸವನ್ನು ಒಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಎಲ್ಲರಿಗೂ ವಂದಿಸುತ್ತಾ, ಸಂಪೂರ್ಣವಾದಂತಹ ವಿನಾಯಕ ಭಟ್ರು ಅವರಿಗೆ ಏನಾದರೂ ಕಂಡಿದ್ದಾರೋ ನನ್ನಲ್ಲಿ ನಾ ಕಾಣೆ. ಯಾಕೆಂತ ಹೇಳಿದ್ರೆ ನಾನು ನಿಜವಾಗಿ ಹೇಳುವುದಾದರೆ ನಾನು ಶೂನ್ಯವೇ ಹೌದು. ಹಾಗಾಗಿ ಅಂತಹ ಶೂನ್ಯವನ್ನು ಎತ್ತಿ ಹಿಡಿದು ನೀವು ಶೂನ್ಯವಲ್ಲ ಅಂತ ತೋರಿಸಿಕೊಟ್ಟಂಥ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಹೇಳುತ್ತಾ, ನನಗೆ ನಮಸ್ಕಾರಗಳನ್ನು ಹೇಳುತ್ತಾ, ಅವರಿಗೆ ಜೊತೆಯಲ್ಲಿ ವಂದಿಸುತ್ತಾ, ಜೊತೆಯಲ್ಲಿ ಒಂದೇ ಒಂದು ಮಾತು ಹೇಳಬೇಕು. ಇವರು ಹಾಕಿದಂತಹ ಕಿರೀಟ ಅದು ಎನ್ನ ಕಿರೀಟವಲ್ಲ, ತಾಯಿಗೆ ಹಾಕಿದ ಮಣಿ ಸತ್ತಿಗೆಯ ಕಿರೀಟ, ಎನಗೆ ಹೊದಿಸಿದ ವಸ್ತ್ರವಲ್ಲ, ಸರ್ವ ಲೋಕದ ಹಿತಕ್ಕಾಗಿ ಹೊದಿಸಿದ ವಸ್ತ್ರ. ಹಾಗಾಗಿ ಆ ವಸ್ತ್ರವನ್ನು ಆ ತಾಯಿಗೆ ಹೊದಿಸಿದ್ದಾರೆ ಎನ್ನುವ ನೆಲೆಯಲ್ಲಿ ನಾನು ಇವತ್ತಿಗೂ ಈಗಲೂ ಭಾಷಣ ಮುಗಿಯುವವರೆಗೆ ತೆಗೆಯುವುದಿಲ್ಲ ಅಂತ ಕೂತಿದ್ದೇನೆ. ಹಾಗಾಗಿ ಅದು ತಾಯಿಯ ಪ್ರೀತಿಗಾಗಿ. ಆದರೆ ಒಂದು ನೆಲೆಯತ್ತ ಗಮನ ಹರಿಸೋಣ. ಇದು ಎಲ್ಲವೂ ಹಾಕಿರುವಂತಹ ನಾನು ಸನಾತನ ಧರ್ಮದಲ್ಲಿ ಯಾವುದೇ ಮಾತನ್ನಾಡಬೇಕಾದರೂ ಈ ಮಾತನ್ನಾಡದೆ ಮುಗಿಸುವುದಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕಕ್ಕೆ ಒಳ್ಳೆಯದಾಗಬೇಕು. ಆ ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತಾದರೆ ರಾಜ ಪ್ರತ್ಯಕ್ಷ ದೇವತ. ಹಾಗಾಗಿ ಅಂತಹ ಒಳ್ಳೆಯ ರಾಜನನ್ನೇ ಆ ತಾಯಿ ಮಹಾತಾಯಿ ಅನುಗ್ರಹ ಮಾಡಲಿ, ಒಳ್ಳೆಯ ರಾಜನೇ ಬರಲಿ, ಆ ರಾಜನಿಗೆ ಬೇಕಾಗಿರುವಂತಹ ಕ್ಷೇಮ ಆಯುಷ್ಯ ಆರೋಗ್ಯ ಭಾಗ್ಯ ಒದಗಲಿ. ಜೊತೆಯಲ್ಲಿ ಇಡೀ ನಾವಿವತ್ತು ಭಾರತದಲ್ಲಿ ಆರಾಮದಲ್ಲಿ ಬದುಕಿದ್ದೇವೆ ಅಂತ ಕೇಳಿದ್ರೆ ಅದಕ್ಕೆ ಯುದ್ಧ ಸೈನ್ಯಾಧಿಪತಿ ಅಂತ ಹೇಳುತ್ತೇವೆ. ಅಂತಹ ಸೈನ್ಯ ಕುಲದವರಿಗೂ ಕೂಡ ಸಂಪೂರ್ಣವಾದಂತಹ ತಾಯಿ ರಕ್ಷೆಯನ್ನು ನೀಡಿ ಮಾಡಿದಂತಹ ಯಾವ ಅಭಿವಂದನಂ ಅಥವಾ ಅಭಿನಂದನಂ ಎನ್ನುವ ಈ ಸಮಸ್ತವಾದಂತಹ ತಂಡಕ್ಕೆ ಶುಭವಾಗಲಿ. ಹಾಗೆ ತಾಯಿಯ ಅನುಗ್ರಹವಿರಲಿ ಅಂತ ಹೇಳ್ತಾ ಮಾತಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಹೇಳ್ತಾ ಇದ್ದೀರಿ ನಾನು ಶೂನ್ಯ ಅಂತೇಳಿ. ನಾವು ತಿಳ್ಕೊಂಡದ್ದೇನು ಅಂದರೆ ಶೂನ್ಯ ಅಂದರೆ ಪೂರ್ಣತೆ ಅಂತ. ಅಲ್ಲಿ ಎಲ್ಲೂ ಕೂಡ ಮತ್ತೆ ಪ್ರವೇಶ ಮಾಡಲಿಕ್ಕೆ ಎಲ್ಲಿ ಆರಂಭದ ಬಿಂದು ಎಲ್ಲಿ ಅಂತ್ಯ ಆಗೋದು ಅದೇ ಪೂರ್ಣತೆ ಅಲ್ವಾ. ಹಾಗಾಗಿ ನೀವು ಪೂರ್ಣರು ಅಂತ ಭಾವಿಸಿ ಆ ಶೂನ್ಯ ಅನ್ನೋದಕ್ಕೆ ಆ ರೀತಿಯ ಅರ್ಥವನ್ನು ನಾವು ಕಲ್ಪಿಸಿಕೊಳ್ಳುತ್ತೇವೆ. ನಮ್ಮ ಮೇಲಿನ ಆ ಒಂದು ಪ್ರೀತಿಯಿಂದ ನಮ್ಮನ್ನೆಲ್ಲ ಸನ್ಮಾನದ ಉತ್ತರ ರೂಪವಾಗಿ ಹರಿಸಿದಂತಹ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮ ಆಶಯದಂತೆ ಎಲ್ಲ ಅತಿಥಿ ಗಣ್ಯರ ನುಡಿಗಳನ್ನು ನಮ್ಮ ಸನ್ಮಾನದ ನಂತರ ಇಟ್ಕೊಳ್ಬೇಕು ಅಂತ ನೀವು ಹೇಳಿದಂತೆ ಈಗ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಶುರುವಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಸುಧಾಕರ್ ತಂತ್ರಿಯವರ ಜ್ಯೋತಿಷ್ಯ ಗುರುಗಳಾದಂತಹ ಪ್ರಕಾಶ್ ಅಮ್ಮಣ್ಣಾಯರು ಇವರಿಂದ ಮಾತುಗಳು. ಶ್ರೀಕೃಷ್ಣಂ ವಂದೇ ಜಗತ್ತು. ವೇದಿಕೆಯಲ್ಲಿರುವಂತಹ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಬಂಧುಗಳು, ಸಾಮಾನ್ಯವಾಗಿ ಒಂದೊಂದು ವಿದ್ಯೆಯಲ್ಲಿ ಪರಿಣತರಾದವರು ಅದೇ ಸ್ವರೂಪದಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದು ಅಭ್ಯಾಸ ಬರ್ತದೆ. ಒಬ್ಬರು ಯಕ್ಷಗಾನ ಕಲಾವಿದರಾದರೆ ವಿದ್ವತ್ಪೂರ್ಣವಾದಂತಹ ಮಾತಿನಲ್ಲಿಯೂ ಮಾತಾಡ್ತಾರೆ. ಸಂಗೀತ ಕಲಾವಿದರಾದರೆ ಸಂಗೀತದ ಛಂದಸ್ಸು ತಾಳ ಆ ಪ್ರಕಾರದಲ್ಲಿ. ಆದರೆ ಈ ಜ್ಯೋತಿಷ್ಯರಾಗಿ ಹೇಗೆ ಮಾತಾಡಬೇಕು ಅದೊಂದು ಸಾರಸ್ಯವಿದೆ. ಆವಾಗ ತಂತ್ರಿಯವರಿಗೆ ಗೊತ್ತಿದೆ. ಜ್ಯೋತಿಷ್ಯನ ಮೊದಲ ಮಾತು ಏನು ಅಂತ ಹೇಳಿದ್ರೆ, ಜ್ಯೋತಿಷ್ಯನನ್ನು ಆಹ್ವಾನಿಸಿದಾಗ ಅವನು ಬರುವಂತಹ ಮಾರ್ಗದ ವಿಚಾರವನ್ನು ಹೇಳುವಾಗ ಸುಧಾಕರ್ ತಂತ್ರಿಯವರು ನನಗೆ ಆತ್ಮೀಯರು. ಸಂಬಂಧದಲ್ಲಿ ಭಾವನಾತ್ಮಕವಾದಂತಹ ಸಂಬಂಧವು ನಮ್ಮೊಳಗಿದೆ. ಅದು ಇನ್ನೂ ಗಟ್ಟಿಯಾಗಿ ಬೆಳೀಲಿಕ್ಕೆ ಅನೇಕ ವೇದಿಕೆಗಳು ಕೂಡ ನಿರ್ಮಾಣ. ಅವರು ನನಗೆ ಆಹ್ವಾನ ಮಾಡಿದರು, ಶ್ರೀಮಂತ ಬರಬೇಕು, ಇಷ್ಟೇ ವಿಚಾರ ಹೇಳಿದ್ರು, ಒಂದು ಯಕ್ಷಗಾನವನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ರು.
ಸರಿ ಆತ್ಮೀಯರು ಹೇಗೆ ಕರೆದರೂ ನಾವು ಬರಲೇಬೇಕು. ಹಾಗೆ ಮಾರ್ಗದಲ್ಲಿ ಇಲ್ಲಿ ಬಂದಾಗ ಒಳಗೆ ವೇದಿಕೆಗೆ ಕರೆದುಕೊಂಡು ಬಂದರು ಸ್ವತಃ ಸುಧಾಕರ್ ದಂತಿಯವರು, ನನ್ನ ಭಾವ. ಇಲ್ಲಿ ಒಳಗೆ ಬಂದ ಮೇಲೆ ಇಲ್ಲಿ ಒಂದು ಭಾವನೆಯೇ ಬೇರೆ ಆಯಿತು, ವಿಶೇಷವಾದ ಭಾವನೆ ಆಯಿತು. ನಾನು ನಿಜವಾಗಿ ಸತ್ಯ ಹೇಳ್ತೇನೆ, ಸುಮಾರು ಸಲ ಇಲ್ಲಿ ಬಂದಿದ್ದೇನೆ. ಕೊಂಡು ಹೋದ ಅಂತೇಳಿ ಕೊಟ್ಟು ಹೋಗಲಿಲ್ಲ. ಆವಾಗ ಇವತ್ತೇನಾಯಿತು ಅಂತ ಹೇಳಿದರೆ, ಇನ್ನು ಹುಟ್ಲಿಕ್ಕೆ ಕಾಯ್ತಾ ಉಂಟು, ಇನ್ನು ಉಂಡೋಗ್ಲಿಕ್ಕೆ ಉಂಟು, ಆದರೆ ಇದರಲ್ಲಿ ಕೊಡಬೇಕು. ಏನು ಕೊಡಲಿಕ್ಕೆ ಸಾಧ್ಯ ಉಂಟು ನನ್ನ ಹತ್ರ? ಏನೋ ಒಂದು 4 ಹಿತ ನುಡಿಗಳು, ತನ್ನೊಳಗಿನ ಭಾವನೆಯನ್ನು ಇಲ್ಲಿ ಹರಡುವಂಥದ್ದು, ಇಷ್ಟು ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯ. ಬಾಕಿ ಎಲ್ಲವೂ ಕ್ಷಣಿಕವಾಗ್ತದೆ. ಇನ್ನು ವೇದಿಕೆಗೆ ಬಂದಾಗ ಒಳಗೆ ಪ್ರವೇಶ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ, ದೊಡ್ಡ ಸುರಲೋಕವನ್ನು ನಾನು ನೋಡಿದೆ. ಅಲ್ಲಿ ಒಂದು ಕಡೆಯಿಂದ ಭೀಮಸೇನ, ಒಂದು ಕಡೆಯಿಂದ ದ್ರೌಪದಿ, ಇನ್ನೊಂದು ಕಡೆಯಿಂದ ಹನುಮಂತ, ಇವರೆಲ್ಲ ಸೇರಿಕೊಂಡಿದ್ದಾರೆ. ಕುಬೇರ, ಇವರೆಲ್ಲ ಸೇರಿಕೊಂಡಿದ್ದಾರೆ. ನರ್ತಕರು, ಗಾಯಕರು, ಕಿಂಪುರುಷರು, ಕಿನ್ನರರು, ಆ ಅದ್ಭುತವಾದಂತಹ ಒಂದು ಚಿತ್ರಣವನ್ನು ನಾವು ನೋಡಿ, ಇದು ಭಾವನಾತ್ಮಕವಾಗಿ ನೋಡಬೇಕು. ಕೇವಲ ಒಂದು ಬರೆಯ ಕಣ್ಣಿನಲ್ಲಿ ನೋಡಿದರೆ ಅವನು ಮನುಷ್ಯ 2 ಕಾಲುಂಟು 2 ಕೈ ಉಂಟು ಮಾತಾಡ್ತಾನೆ ಅಂತೇಳಿ. ಯಾವಾಗ ಭಾವನಾತ್ಮಕವಾಗಿ ನಾವು ನೋಡಿದಾಗ ನಮಗೆ ಗೊತ್ತಿಲ್ಲದೆ ಬಾಷ್ಪಗಳು ಕೆಳಗೆ ಬೀಳ್ತಾ ಇರ್ತವೆ. ನನ್ನ ಅನುಭವವನ್ನು ನಾನು ಹೇಳಿಕೊಂಡೆ. ಇನ್ನೂ ಒಂದು ವಿಚಾರ ಇದೆ, ಸಂಪಗೆ. ಈ ಸಂಪಗೆ ಹೂವನ್ನು ಒಂದು ಗಾಳಿಯ ಮನೆಯಲ್ಲಿ ಇಟ್ಟರೆ ಹೇಗಾಗಿತ್ತು? ಮರುತಾಲಯ, ಈ ಮರುತಾಲಯದಲ್ಲಿ ಸಂಪಿಗೆ ಮಾರುತಿಯೂ ಕೂಡ ಇದ್ದಾರೆ, ವಾಯು ಸುತನೂ ಇದ್ದಾರೆ, ಭೀಮ, ಇವರೆಲ್ಲ ಇದ್ದರು. ಹಾಗಾದರೆ ಇದಕ್ಕೆ ಏನು ಕಲ್ಪನೆ ಮಾಡಬೇಕು? ಇದು ಗಂಟೆಗಟ್ಟಲೆ ಹೇಳುವಂಥ ಒಂದು ವಿಚಾರ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಂಥ ವಿಚಾರಗಳು ಬೇಕಾದಷ್ಟು ಅದನ್ನು ಬಿಡಿಸಿಕೊಂಡು ಹೋದಾಗೆ ನಮಗೆ ನಿಜವಾದ ನೈಜದಲ್ಲಿ ಕಾಣ್ತದೆ ಅಂತೇಳಿ. ಸೊ ಅಂತಹ ಒಂದು ವೇದಿಕೆಯಲ್ಲಿ ನಾನು ಕೇವಲ ಒಂದು ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಬಂದವ. ಅದರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಸನ್ಮಾನಗಳು ಇತ್ಯಾದಿಗಳೆಲ್ಲ ನಡೆಯಿತು. ಅದರಲ್ಲಿ ನಾನೂ ಕೂಡ ಪಾಲ್ಗೊಂಡೆ. ಇನ್ನೊಂದೆರಡು ಮಾತಾಡಬೇಕು ಅಂತ ಹೇಳಿದರು. ಇದು ನನ್ನೊಳಗಿನ ಮನದೊಳಗಿನ ಭಾವನೆ ಅಂತ ಬರುವಂಥದ್ದು, ಯಾವುದೇ ಪ್ರಾಕ್ಟೀಸ್ ಇಲ್ಲ. ಯಾಕಂದರೆ ಅವನಿಗೆ ಕೆಲವು ನಾಟಕದಲ್ಲಿ ಬೇಕಾಗ್ತದೆ, ಅಥವಾ ಇನ್ನು ಯಾವುದೋ ಒಂದು ವೇದಿಕೆಯಲ್ಲಿ ಮತ ಕೇಳಲಿಕ್ಕೆ ಹೋಗುವಾಗ ಅಲ್ಲಿ ಕಣ್ಣಿಗೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ, ಟವೆಲ್ ಒದ್ದೆಯನ್ನು ಇಟ್ಕೊಳ್ಬೇಕಾಗ್ತದೆ, ವಿಕ್ಸ್ ಬೇಕಾಗ್ತದೆ. ಇಲ್ಲಿ ಅದೇನಿಲ್ಲ, ಇದು ನಿಜವಾಗಿ ಹರಿದಾಡುವಂಥದ್ದು. ಅಂದರೆ ಭಾವನಾತ್ಮಕವಾಗಿ, ಭಾವಪರವಶವಾಗಿ. ಸ್ವರ್ಗ ಅಂತ ಹೇಳಿದ್ರೆ ಏನು ಅಂತೇಳಿ ತಿಳ್ಕೊಳ್ತೇವೆ ನಾವು, ಭಾವನೆ. ಅದು 3 ಟ್ರಾನ್ಸ್ಪರೆಂಟ್ ಬಾಡಿ, ಅಗ್ನಿ, ವಾಯು, ಜಲ, ಇದು ಆಕಾಶ, ಈ 3 ತತ್ವಗಳಲ್ಲಿ ಇರುವಂಥದ್ದು. ದೇವೇಂದ್ರಾದಿ ದೇವತೆಗಳು ಆ ತತ್ವದಲ್ಲಿರುವಂಥದ್ದು. ಅವರನ್ನು ನೋಡಬೇಕಿದ್ರೆ ನಮ್ಮ ಈ ಪಂಚತತ್ವದ ಇದು ಸಾಕಾಗುವುದಿಲ್ಲ. ಇದನ್ನು ಬಿಟ್ಟು ನಾವು ಆ 3 ತತ್ವದಲ್ಲಿ ನೋಡುವಂಥದ್ದು. ಇದನ್ನು ಬಿಟ್ಟು ಹೋಗಬೇಕಿದ್ರೆ ಒಂದು ಜೀವ ಬಿಡಬೇಕು. ಜೀವ ಬಿಟ್ಟರೆ ನಮಗೆ ಹೇಳಲಿಕ್ಕಿಲ್ಲ. ಆವಾಗ ಇಂಥದ್ದೊಂದು ವೇದಿಕೆ ನಿರ್ಮಾಣವಾದಾಗ, ಈಗ ಕಂಡದ್ದು ಯಕ್ಷಗಾನ, ಅದ್ಭುತವಾದಂತಹ ಮಾತು, ಅರ್ಥಗರ್ಭಿತವಾದದ್ದು, ಭಾವನಾತ್ಮಕವಾದಂಥ ಮಾತು. ಆವಾಗ ನಮ್ಮ ಹತ್ರ ಕಾಯ ಇರಲಿಲ್ಲ, ನಾವು 3 ತತ್ವದಲ್ಲಿದ್ದೆವು. ಆವಾಗ ಸ್ವರ್ಗವನ್ನು ನೋಡುವಂಥ ಒಂದು ಕಲ್ಪನೆ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಳ್ಳುವಂಥ ಒಂದು ಯೋಗ ಬಂತು. ಅದಕ್ಕೆಲ್ಲ ಕಾರಣಗಳು ಸುಧಾಕರ್ ತಂತ್ರಿಗಳಿಂದ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಇರ್ತದೆ, ಯಾವ ಸದ್ಭಾವನೆಗಳಿರ್ತದೆ, ಅಂಥವರೇ ನಮಗೆ ಒದಗಿ ಬರುವಂಥದ್ದು, ಅಂತಹ ವೇದಿಕೆಗಳೇ ಸಿಗುವಂಥದ್ದು. ಇದೆಲ್ಲ ದೈವ ಪ್ರೇರಣೆಯಿಂದ ಬರುವಂಥದ್ದು. ಇನ್ನು ಈ ಸಿಮಂತೋನ್ನಯನ ಅವ್ರ ಮುಂದೆ ನೋಡಲಿಕ್ಕಿರುವಂತಹ ಒಂದು ಇವರ ಪೀಳಿಗೆ, ನೀವು ಕೇಳಿರ್ಬೋದು, ಸುಭದ್ರೆ ಹೊಟ್ಟೆಯಲ್ಲಿ ಅಭಿಮನ್ಯು ಇರುವಾಗ ಕೃಷ್ಣ ಕಥೆ ಹೇಳ್ತಿದ್ದಂತ. ಹಾಗೆ ಅವಳ ಉದರದಲ್ಲಿ ಶಿಶು ಬೆಳೀತಾ ಉಂಟು. ಇಂಥ ಒಂದು ಸುಶ್ರಾವ್ಯವಾದ ಭಾವನಾತ್ಮಕವಾದಂತಹ ನಮ್ಮ ಪೂರ್ವ ಚರಿತ್ರೆಗಳು, ಪುರಾಣಗಳು, ಇದೆಲ್ಲ ಹೋಗ್ತದೆ. ಅವಳು ಬಂದು ಇದಕ್ಕೆ ಹೇಳಬೇಕಾಗೇನಿಲ್ಲ. ಇದು ನೇರವಾಗಿ ಇದಕ್ಕೊಂದು ಈಗ ವಿದೇಶದಲ್ಲಿ ಈ ಬಗ್ಗೆ ಸಂಶೋಧನೆ ನಡೀತಾ ಉಂಟು.
ಹ್ಯೂಮನ್ ಸೆನ್ಸರ್ ಅಂತ ಹೇಳ್ತಾರೆ. ಅದಕ್ಕೆ ವೈರಿಂಗ್ ಮೊಬೈಲ್ನಲ್ಲಿ ಏನು ಬೇಡ, ಉಪಕರಣಗಳು ಬೇಡ, ನಾವು ನೆನೆಸಿಕೊಂಡ್ರೆ ಸಾಕು. ಅದು ನನಗೆ ಅನುಭವ ಆಗಿದೆ. ಯಾವತ್ತೋ ಒಂದು ಸಲ ನೀವು ಯೋಚನೆ ಮಾಡ್ತಾ ಇದ್ದೇವೆ, ಸುಧಾಕರ್ ತಂತ್ರಿಗಳೊಂದು ಸಲ ಮಾತಾಡಬೇಕು ಅಂದರೆ ಅಷ್ಟೊತ್ತಾಗ ಅವರ ಫೋನ್ ಬಂದಾಗಿರ್ತದೆ. ಇದು ಸುಳ್ಳಲ್ಲ, ಇದು ನಿಮಗೂ ಕೂಡ ನಿಮ್ಮ ಅನುಭವದಲ್ಲಿ ಇರ್ತದೆ. ಯಾರನ್ನೋ ನೋಡಲಿಕ್ಕೆ ನೀವು ಬಯಸ್ತೀರಿ, ಅವರು ಬರ್ತಾರೆ. ಅಥವಾ ಯಾರ ಹತ್ರ ಒಂದು ಮಾತಾಡಲಿಕ್ಕೆ ಬಯಸ್ತೀರಿ, ದಟ್ ಈಸ್ ಹ್ಯೂಮನ್ ಸೆನ್ಸರ್. ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತೇವೆ. ದೈವ ಪ್ರೇರಣೆ, ದೈವ ಚಿತ್ತ, ಆ ದೈವ ಚಿತ್ತಗಳು ತಿರುಗಾಡ್ತಾ ಇರ್ತವೆ. ಹಾಗೆ ಇದನ್ನೆಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ತದೆ. ಇನ್ನು ತುಂಬ ಹೊತ್ತು ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಮನುಷ್ಯರಲ್ಲ. ಹೊಟ್ಟೆ ಸ್ವಲ್ಪ ಈ ಪಂಚಭೂತಗಳನ್ನು ಸೇರಿಕೊಂಡಿದ್ದಾಗ, ಮತ್ತು ಅದರಲ್ಲಿಯೂ ಕೂಡ ಇನ್ನೊಂದು ವಿಷಯ ಅಂತೇಳಿ ಬ್ರಾಹ್ಮಣರ ಹತ್ರ ಊಟಕ್ಕೆ ಮೊದಲು ಮಾತಾಡಿಸುವ ಅಂತಂದು ಅವನ ಶಾಸ್ತ್ರ ಉಂಟಾಗ್ತದೆ, ಹಾಗೆ ಅವನು ಕೋಪದಲ್ಲಿ ಬರ್ತದೆ. ಆದರೆ ಇಲ್ಲಿ ಬೇಕಾದಂಥ ಒಂದು ಮೆದುಳಿಗೆ ಬೇಕಾದ 2 ತೃಷೆಗಳು, 2 ಹಸಿವುಗಳು, ಒಂದು ಮೆದುಳಿನ ಹಸಿವು, ಇನ್ನೊಂದು ಹೊಟ್ಟೆಯ ಹಸಿವು. ಎರಡನ್ನೂ ನಿವಾರಣೆ ಮಾಡಿಕೊಳ್ಬೇಕು. ಕೇವಲ ಮೆದುಳಿನ ಹಸಿವನ್ನು ನಿವಾರಣೆ ಮಾಡಿಕೊಂಡವರು ಋಷಿಮುನಿಗಳಾಗಿ ಮಂತ್ರದಷ್ಟರಾಗಿ ಮೇಲೆ ಹೋಗಿದ್ದಾರೆ. ನಾವು ಅದು ಅಂಥದ್ದೇನಿಲ್ಲ. ನಾವು ಅವರ ಕಥೆಗಳನ್ನೆಲ್ಲ ಓದುವಂಥದ್ದು ಅಷ್ಟೇ, ಓದಿ ಅವರಿಗೂ ಇವರಿಗೂ ಹೇಳುವಂಥದ್ದು. ಹಾಗೆ ಇಂಥ ಒಂದು ಈ ಸಂಪಿಗೆ ಎಲ್ಲಿ ಒಂದು ಮರುತಾಲಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಭಾವನಾತ್ಮಕವಾದಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ನೀವು ಏರ್ಪಡಿಸಿದ್ದೀರಿ ಹೇಳೋದಕ್ಕಿಂತ ನಾವು ನೋಡಿಬಿಟ್ಟೆವು. ನಮ್ಮ ಕೃತಾರ್ಥನೆಯನ್ನು ನಿಮಗೆಲ್ಲ ನಾವು ತಿಳಿಸಬೇಕು. ಇದಕ್ಕಾಗಿ ನಿಮ್ಮೆಲ್ಲರಿಗೂ ಸುಧಾಕರ್ ತಂತ್ರಿಯವರ ಬಳಗಕ್ಕೂ, ಗಾಳಿಮನೆ ವಿನಾಯಕ ಅವರ ಬಳಗಕ್ಕೂ, ಇನ್ನು ಇಲ್ಲಿ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಿದಂತಹ ಯಕ್ಷಗಾನ ತಂಡಕ್ಕೂ, ಅದರ ಹಿಮ್ಮೇಳದವರಿಗೂ, ಅವಳಿನೊಂದಿಗೆ ಸಂಬಂಧ ಆಗಬೇಕು. ಭಾಗವತಿಗೆ ಮಾಡಿದವರು ಅವಳು ಲೀಲಕ್ಕನ ಮುಂದೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕುಂಟು. ಲೀಲಕ್ಕ ಮೊದಲು ಯಕ್ಷಗಾನದ ಸುರುವಿನ ತಾಳಮದ್ದಲೆ ಮಾಡಿದ್ದು ನಮ್ಮ ಮನೆ. ನಿಮ್ಗೆ ಬೇಕಾದ್ರೆ ಕೇಳಿ, ಲೀಲಕ್ಕನ ಹತ್ರ ಕೇಳಿ. ಸೊ ಅದು ಆ ಇದರಲ್ಲಿ ಅದೇ ಬರಬೇಕಷ್ಟೇ. ಸೌಗಂಧಿಕ ಪುಷ್ಪದಲ್ಲಿ ಬುಡದಲ್ಲಿ ಸೌಗಂಧಿ ಬರಬೇಕಷ್ಟೇ, ಸಂಪಿಗೆಯಲ್ಲಿ ಅಂಬಿಗೆ ಬರಬೇಕು. ಇನ್ನೊಂದು ಬರಲಿಕ್ಕೆ ಸಾಧ್ಯ, ಇದು ಸಿದ್ಧಾಂತ. ಆದರೆ ಅದನ್ನು ಹಾಳು ಮಾಡ್ಬೋದು, ದುರುಪಯೋಗ ಮಾಡಿಕೊಳ್ಬೋದು. ಈಗ ಆಗ್ತಾ ಇರೋದು ಹಾಗೆ ಪ್ರಪಂಚದಲ್ಲಿ. ಪುರಾಣಗಳನ್ನು ತಿರುಚುವುದು, ಅಸಂಬದ್ಧವ ತಿರುಚುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಾನು ಮೊನ್ನೆ ತಿರುಪತಿಗೆ ಹೋದಾಗ ಅಲ್ಲಿ ಒಬ್ಬರು ಅರ್ಚಕರ ಹತ್ರ ಒಂದು ಮಾತು ಹೇಳಿದೆ. ಅಲ್ಲಿ ನನಗೆ ವಿಶೇಷವಾದ ದರ್ಶನ ಸಿಕ್ಕಿತು. ಬೆಳಗಿನ ದರ್ಶನ 3 ಗಂಟೆಯಿಂದ 6:30 ಗಂಟೆವರೆಗೆ ಒಂದು 8-10 ಜನ ನಾವು ದೇವರ ಹತ್ತಿರವೇ ಕೂತ್ಕೊಂಡದ್ದು. ನನ್ನ ಜೀವಮಾನದಲ್ಲಿ ಅದೊಂದು ಅಂಥ ಒಂದು ಇದು ಸಿಕ್ಕಲಿಕ್ಕೆ ಇಲ್ಲ ಅಂತ ಹೇಳಿ ಆಯಿತು. ಆಗ ಕೊನೆಗೆ ಭಾವನಾತ್ಮಕವಾಗಿ ಹೇಳಿದೆ, 2 ತರಹದ ಜನರಿದ್ದಾರೆ. ಒಂದು ಶ್ರೀನಿವಾಸನನ್ನು ಭಜಿಸುವವರು, ಶ್ರೀರಾಮನನ್ನು ಭಜಿಸುವವರು, ಎಲ್ಲವನ್ನು ಬಿಟ್ಟು ತನ್ನ ಪ್ರಾಣವನ್ನು ಅವನಿಗೆ ಅರ್ಪಿಸಿ ನೀನೇ ಗತಿ ಅಂತೇಳಿ ಕೈ ಬಿದ್ದವರು. ಇನ್ನೊಂದು ವರ್ಗ ಉಂಟು, ರಾಮ ಮಾಂಸಾಹಾರಿ, ಅವ ಕುಡುಕ, ಹೆಂಡತಿಯನ್ನು ಬಿಟ್ಟವ. ಇಲ್ಲಿ ನೋಡಿ, ನಮ್ಮ ರಾಮಸ್ಮರಣೆ ನಾಮೋಚ್ಚಾರಣೆ ಆಗ್ತಾ ಉಂಟು, ಅವಂದು ನಾಮೋಚ್ಚಾರಣೆ ಆಗ್ತಾ ಉಂಟು. ಹಾಗಾದರೆ ಎರಡನ್ನೂ ತಗೊಳ್ಬೇಕಲ್ಲ ದೇವರಿಂದ ಎರಡನ್ನೂ ತಗೊಳ್ಬೇಕು. ಎರಡನ್ನೂ ತಗೊಳ್ತಾನೆ, ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಾವು ಮಂತ್ರದಲ್ಲಿ ಅಜ್ಞಾನ ಎಂಬ, ಅಜ್ಞಾನ ಎಂಬ, ಐಶ್ವರ್ಯ ಎಂಬ, ಅವೈಶ್ವರ್ಯ ಎಂಬ ಇದನ್ನೆಲ್ಲ ನಾವು ಹೇಳುವುದಕ್ಕೆ ಬೇಕು. ಅಂತಹ ರಾಮ ಅದನ್ನೆಲ್ಲ ತೆಕ್ಕೊಂಡ ಭಕ್ತಿ ಶ್ರದ್ಧೆಯಿಂದ ಅವನಿಗೆ ಅರ್ಪಿಸಿದಂತಹ ರಾಮಸ್ಮರಣೆ ಮಾಡಿದವರನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಳ್ತಾನೆ. ಇನ್ನು ನಿಂದನೆ ಮಾಡಿ ರಾಮಸ್ಮರಣೆಯನ್ನು ಮಾಡಿದವನು ದೇವಳದ ಹೊರಗಡೆ ಒಂದು ಕಬ್ಬಿಣದ ತಟ್ಟೆಯನ್ನು ಕೊಟ್ಟು ನಿತ್ವೈಲು ಎಂದು ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ, ಪ್ರಪಂಚವೂ ಇಷ್ಟೇ. ಹಾಗಾಗಿ ಕೃತಾರ್ಥತೆಯೇ ಪ್ರಾಮುಖ್ಯ. ಕೃತಜ್ಞತೆ, ಕೃತಾರ್ಥರಾಗುವುದು. ನಾವಿಲ್ಲಿ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿ ಹೇಳ್ತೇನೆ, ತುಂಬ ಕೃತಾರ್ಥರಾದೆವು ಎಲ್ಲ ರೀತಿಯಲ್ಲಿ ಕೂಡ. ಮೆದುಳಿನ ಹಸಿವಿಗೂ ಒಂದು ಆಹಾರ ಸಿಕ್ಕಿತು. ಇನ್ನು ಇಲ್ಲಿಗೆ ಸ್ವಲ್ಪ ನೋಡಬೇಕು ಏನೇನು ಮಾಡಿದ್ದಾರೆ ಅಂತೇಳಿ. ಅದನ್ನು ಕಂಡು ನಾವೆಲ್ಲ ಒಂದು ಒಟ್ಟಿಗೆ ಸೇರಿ, ಅಲ್ಲಿ ಒಂದು ಸೌಭಾಗ್ಯ ಇದೆ. ಯಾರೋ ಒಬ್ಬ ಬೇಕಾದಷ್ಟು ತಿಂಡಿ ತಿಂಡಿಗಳನ್ನು ಮಾಡಿ ಪ್ಯಾಕೆಟ್ ಮಾಡ್ಕೊಂಡು ಆಮೇಲೆ ಕೂತ್ಕೊಂಡು ತಿನ್ನುವುದಕ್ಕಿಂತ ಬರೀ ಗಂಜಿ ಊಟ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿದರೆ ಅದಕ್ಕಿಂತ ದೊಡ್ಡ ಅಮೃತ ಬೇರೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಎಲ್ಲರಿಗೂ ಸುಧಾಕರ್ ತಂತ್ರಿಯವರು ಅವರ ಸಾಧನೆಗಳು ಇಷ್ಟಕ್ಕೆ ನಿಲ್ಲಬಾರ್ದು.
ಇನ್ನೂ ಮುಂದೆ ಮುಂದೆ ಸಾಧನೆ ಬರಬೇಕು. ಯಾಕಂದರೆ ನಾವು ಕೂಡ ಬಿಲ್ಡಪ್ ತಗೊಳ್ಳೋದು ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಯಾರು ಸುಧಾಕರ್ ಸಂತರು ನನ್ನ ಭಾವ ಬಿಲ್ಡಪ್ ತಗೊಳ್ಳೋದು, ಆದರೆ ಅದು ಇಂಗ್ಲೀಷ್ ಭಾಷೆ ಆಯಿತು. ನಾವು ಬಿಲ್ಡಪ್ ತಗೊಳ್ದಲ್ಲ, ಅವರನ್ನು ಸನ್ಮಾನಿಸಿ ನಾವು ಸಂತೋಷ ಪಡುವಂಥ, ನಾವು ಗುರುತಿಸಿಕೊಳ್ತೇವೆ. ಇಂಥವರೊಟ್ಟಿಗೆ ನಾವು ಗುರುತಿಸಿಕೊಂಡದ್ದು ಅದು ನಮ್ಮ ಭಾಗ್ಯ. ನನ್ನಿಂದ ಪ್ರಾಯದಲ್ಲಿ ಸಣ್ಣವರು ಇರ್ಬೋದು, ಆದರೆ ವಿದ್ಯೆಯಲ್ಲಿ ಸಾಕಷ್ಟು ವಿಚಾರಗಳಿವೆ. ನನ್ನ ಹತ್ರ ತುಂಬ ಸಲ ಅವರು ಜ್ಯೋತಿಷದ ವಿಚಾರದಲ್ಲಿ ಕ್ಲಬ್ ಹೌಸ್ನಲ್ಲೆಲ್ಲ ತುಂಬ ಚರ್ಚೆಗೆಲ್ಲ ಮಾಡಿಕೊಳ್ತೇವೆ. ಆದರೆ ಈ ಎರಡು ಅವರ ಭಾವನೆ ಒಂದೇ ಇರ್ತದೆ, ಅದು ಬಹಳ ವಿಶೇಷ. ಹಾಗಾಗಿ ಇದು ನಿರಂತರವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂತು. ಹಾಗಾಗಿ ಈ ಸಂಪಿಗೆ ಮನೆಯ ಎಲ್ಲ ಸದಸ್ಯರಿಗೆ ಮುಂದೆ ಬರುವಂತಹ ಒಂದು ಶಿಶು, ಅದ್ಭುತವಾದಂತಹ ಒಂದು ಜ್ಞಾನವುಳ್ಳವಾದಂತಹ ಶಿಶು ಬರಲಿ, ಇವರೆಲ್ಲರಿಗೂ ಸಮರ್ಥ ಸನ್ಮಂಗಳವನ್ನು ಉಂಟು ಮಾಡಲಿ. ಇದಕ್ಕೆ ಇಲ್ಲಿ ಬಂದು ಸೇರಿದವರಿಗೆಲ್ಲ ಶ್ರೇಯೋಭಿವೃದ್ಧಿಯಷ್ಟು ಅಂತ ಹೇಳಿಕೊಂಡು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜ್ಯೋತಿಷ್ಯ ಎಂಬುದು ವಿಜ್ಞಾನವೂ ಹೌದು, ಗಣಿತವೂ ಹೌದು ಅಂತೇಳಿ ಹೇಳ್ತಾರೆ. ಅಂತಹ ಜ್ಯೋತಿಷ್ಶಾಸ್ತ್ರ ಪ್ರವೀಣರಾದಂತಹ ಪ್ರಕಾಶ್ ಅಮ್ಮಣ್ಣಯರು ತಮ್ಮ ಮಾತುಗಳಿಂದ ಸುಧಾಕರ ತಂತ್ರಿಯವರನ್ನು ಮಾತ್ರ ಅಲ್ಲ, ಇಲ್ಲಿ ತಾಳಮದ್ದಲೆಯಲ್ಲಿ ತೊಡಗಿಸಿಕೊಂಡವರನ್ನು, ಸೇರಿದವರನ್ನು ಎಲ್ಲರನ್ನೂ ಒಟ್ಟಾಗಿ ಹರಸಿದಂತಹ ನಿಮ್ಮ ಮಾತಿನಿಂದ ನಾವೆಲ್ಲರೂ ಕೃತಾರ್ಥರಾದೆವು ಅಂತೇಳಿ ಹೇಳ್ತಾ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ತಂತ್ರಿಯವರ ಲೌಕಿಕ ಗುರುಗಳು ಅಥವಾ ಮೂಲ ಗಣಿತ ಪಾಠವನ್ನು ಹೇಳಿಕೊಟ್ಟವರು ಅಥವಾ ಇವತ್ತಿನ ಜ್ಯೋತಿಷ್ಯಕ್ಕೆ ಬೇಕಾದಂತಹ ಗಣಿತದ ಪ್ರಥಮ ಪಾಠವನ್ನು ಹೇಳಿಕೊಟ್ಟವರು ಆದಂತಹ ಯಕ್ಷಗಾನದ ಒಳ್ಳೆಯ ಶುಶ್ರಾವ ಹಿಮ್ಮೇಳ ವಾದಕರು ಆಗಿರುವಂತಹ ಶ್ರೀಯುತ ಜನಾರ್ದನ್ ತೋಳ್ಪಡಿತಾ ಇರೋವರಿಂದ ನುಡಿಗಳು. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀಧರ್ ಭಟ್ರೆ, ಸುಧಾಕರ್ ತಂತ್ರಿ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸುಧಾಕರ ತಂತ್ರಿಯವರ ಮಿತ್ರರೇ ಹಾಗೂ ಬಂಧುಗಳು, ಮೊದಲಾಗಿ ಸುಧಾಕರ್ ತಂತ್ರಿಯವರಿಗೆ 2 ಡಾಕ್ಟರೇಟ್ ಬಂದಿರುವ ಒಂದು ಕಾರಣವಾಗಿ ನಾನು ಅವರನ್ನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಯಾವುದೇ ಒಬ್ಬ ಸಾಧಕನನ್ನು ಗುರುತಿಸುವಂಥದ್ದು ಒಂದು ಸಾಮಾಜಿಕ ಜವಾಬ್ದಾರಿ. ಒಬ್ಬ ಸಾಧಕನನ್ನು ಅದೇ ರೀತಿ ಸಮಾಜಮುಖಿ ಉತ್ತಮ ಕಾರ್ಯಗಳನ್ನು ಯಾರು ಮಾಡ್ತಾನೆ ಅವನನ್ನು ನಾವು ಒಟ್ಟು ಸೇರಿ ಗುರುತಿಸಲೇಬೇಕು. ಈ ಕೆಲಸವನ್ನು ಆಮ್ನಾಯ ಯಕ್ಷಬಳಗ ಮಾಡಿದೆ. ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸುಧಾಕರ ತಂತ್ರಿಯವರು ಬಹುಶಃ ಇಟ್ಟಿರುವಂಥ ಒಂದು ಗುರುಭಕ್ತಿ ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪವಾದ್ದು ಅಂತ ನನಗನ್ನಿಸ್ತದೆ. ಅವರು ತರಗತಿಯಲ್ಲಿದ್ದಾಗ ಅಲ್ಲಿ ಕೂಡ ಬಹಳ ಆಲೋಚನೆ ಮಾಡ್ತಾ ಇದ್ದೇ ಪಾಠಗಳನ್ನು ಕೇಳ್ತಾ ಇದ್ದವರು, ತನ್ಮಯರಾಗಿ ಪಾಠವನ್ನು ಕೇಳ್ತಾ ಇದ್ದವರು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಅವರ ಮತ್ತು ನನ್ನ ಒಂದು ಸಂಬಂಧ ಅಷ್ಟಕ್ಕೆ ಸೀಮಿತ ಅಲ್ಲ. ಯಾಕೆಂತ ಹೇಳಿದರೆ ಅವರ ತಂದೆಯವರು ಕೂಡ ಯಕ್ಷಗಾನದ ಕಲಾವಿದರಾಗಿದ್ದರು. ಅವರ ಮನೆಯಲ್ಲಿ ನವರಾತ್ರಿ ಕಾಲದಲ್ಲಿ ಹಾಗೂ ಇತರ ಅನೇಕ ಸಂದರ್ಭಗಳಲ್ಲಿ ಯಕ್ಷಗಾನ ಕೂಟ ನಡೆಯುತ್ತಾ ಇತ್ತು. ನಾವು ತಪ್ಪದೆ ಅದರಲ್ಲಿ ಭಾಗವಹಿಸ್ತಾ ಇದ್ದೆವು. ಅವರು ನಡೆಸಿಕೊಂಡು ಬಂದಂತಹ ಒಂದು ಸಂಸ್ಕಾರ ಈಗ ಫಲ ಕೊಟ್ಟಿದೆ ಅಂತ ನನಗೆ ಅನಿಸ್ತದೆ. ತಂದೆ ತಾಯಿಗಳು ಮಾಡಿದಂಥ ಪುಣ್ಯ ಮಕ್ಕಳಲ್ಲಿ ನಾವು ಕಾಣಬಹುದು ಅಂತೇಳಿ ಒಂದು ಮಾತು ಉಂಟು. ಅದೇ ರೀತಿ ಆ ದಂಪತಿಗಳು ನಡೆಸಿಕೊಂಡು ಬಂದಂತಹ ಪುಣ್ಯ ಕಾರ್ಯಗಳು ಸುಧಾಕರ್ ತಂತ್ರಿಯವರ ರೂಪದಲ್ಲಿ ಫಲ ಕೊಟ್ಟಿದೆ ಅಂತ ನಾನು ಗ್ರಹಿಸ್ತೇನೆ. ಸುಧಾಕರ್ ತಂತ್ರಿಯವರ ಸಾಧನೆ ಹಿಂದೆ ತುಂಬ ಪರಿಶ್ರಮ ಇದೆ. ಪರಿಶ್ರಮ ಇಲ್ಲದೆ ಯಾವುದನ್ನು ನಾವು ಬೆಳೆಸಲಿಕ್ಕಾಗೋದಿಲ್ಲ. ಜೊತೆಯಲ್ಲಿ ಅವರ ನಡತೆ ಕೂಡ ಬಹಳ
ಅತ್ಯುತ್ತಮವಾಗಿದೆ. ಇದರಲ್ಲಿ ನಾನು ಹೆಗ್ಗಳಿಕೆ ಕೊಡುವಂಥದ್ದೇನಿಲ್ಲ. ಅವರು ನನ್ನ ಮೇಲೆ ಇಟ್ಟಿರುವಂತಹ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ಅವರು ನನಗೆ ಕೊಡ್ತಿರುವಂಥ ಒಂದು ಗೌರವಕ್ಕೆ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಂಪತ್ತು ಅಂತಸ್ತನ್ನು ಕೊಡ್ಬೋದು, ವಿದ್ಯೆ ಅರಿವನ್ನು ಕೊಡ್ಬೋದು, ಆದರೆ ಗೌರವವನ್ನು ತಂದುಕೊಡುವಂಥದ್ದು ನಡತೆ ಅಂತ ಒಂದು ಮಾತುಂಟು. ಎಷ್ಟೇ ವಿದ್ವಾಂಸನಾಗಿರಲಿ ಅಥವಾ ಎಷ್ಟೇ ಬುದ್ಧಿವಂತನಾಗಿರಲಿ, ಅವ ಸಮಾಜದಲ್ಲಿ ಯಾವ ರೀತಿ ನಡೆದುಕೊಳ್ತಾನೆ ಎಂಬುದು ಅವನಿಗೆ ಗೌರವವನ್ನು ತಂದುಕೊಡ್ತದೆ. ಬಹುಶಃ ಇಂದಿನ ಈ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಟ್ಯಾಲೆಂಟ್ಸ್ ಟೇಕ್ಸ್ ಯು ಟು ದಿ ಟಾಪ್, ಬಟ್ ಯುವರ್ ಬಿಹೇವಿಯರ್ ಡಿಸೈಡ್ಸ್ ಹೌ ಲಾಂಗ್ ಯು ಸ್ಟೇ ಆನ್ ದೇರ್ ಅಂತ ಒಂದು ಮಾತುಂಟು. ಅಂದರೆ ಯಾವುದೇ ಒಬ್ಬ ಪ್ರತಿಭಾಶಾಲಿಯಾಗಿದ್ದರೆ ಅವನಿಗೆ ಅದೊಂದು ಉನ್ನತ ಮಟ್ಟವನ್ನು ಕೊಡ್ತದೆ. ಆದರೆ ಉನ್ನತ ಸ್ತರದಲ್ಲಿ ಅವ ಎಷ್ಟು ಕಾಲ ಉಳಿದುಕೊಳ್ತಾನೆ ಎಂಬುದು ಆತನ ನಡತೆಯನ್ನು ಅವಲಂಬಿಸಿ ಇರುತ್ತದೆ. ಅಂತಹ ಒಂದು ನಡತೆಯನ್ನು ನಾನು ಸುಧಾಕರ್ ತಂತ್ರಿಯವರಲ್ಲಿ ಕಂಡುಕೊಂಡಿದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತೀಯರ ಅಸ್ಮಿತೆ ಅಂತ ಹೇಳಿದರೆ ಕಲೆ, ಸಂಸ್ಕಾರ ಹಾಗೂ ಸಂಸ್ಕೃತಿ. ಈ ಮೂರರ ಕುರಿತಾಗಿ ವಿದೇಶಿಯರು ಕೂಡ ನಮ್ಮನ್ನು ಬೆಟ್ಟು ಮಾಡಿ ನೋಡ್ತಾರೆ. ಅದರಿಂದಾಗಿ ಅದು ಕೂಡ ಇತ್ತೀಚೆಗೆ ಬಹಳವಾಗಿ ನಮ್ಮ ದೇಶವನ್ನು ಗೌರವಿಸುವ ಪರಿಸ್ಥಿತಿ ಉಂಟು. ನಿಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಅನೇಕ ಕಾರಣಗಳು ಉಂಟು, ಅದನ್ನು ನಾನಿಲ್ಲಿ ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಈ ಕಲೆ, ಸಂಸ್ಕಾರ, ಸಂಸ್ಕೃತಿ ಈ ಮೂರನ್ನು ಕೂಡ ಮೈಗೂಡಿಸಿಕೊಂಡವರು ಸುಧಾಕರ್ ತಂತ್ರಿಗಳು. ಯಕ್ಷಗಾನ ಕಲೆಯನ್ನು ಅವರು ಆನುವಂಶಿಕವಾಗಿ ಮೈಗೂಡಿಸಿಕೊಂಡಿದ್ದಾರೆ. ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ಪುಸ್ತಕವನ್ನು ಬರೆದಿದ್ದಾರೆ. ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದಾರೆ. ಒಂದು ಕಲೆ ಅಂತ ಹೇಳಿದರೆ ಅದರಲ್ಲಿ ಕೂಡ ಯಕ್ಷಗಾನ ಕಲೆ ಭಾರತೀಯ ರಂಗಕಲೆಗಳಲ್ಲಿ ಬಹಳ ವಿಶಿಷ್ಟವಾದಂಥ ಕಲೆ ಅಂತ ಗುರುತಿಸಲ್ಪಟ್ಟಿದೆ. ಯಕ್ಷಗಾನ ಕಲೆ ಮೊದಲು ಒಂದು ಸೀಮಿತ ಜನಾಂಗದವರು ಮಾತ್ರ ಕಾಲಿಡುತ್ತಿದ್ದಂತಹ ಈ ಯಕ್ಷಗಾನ ಕಲೆ ಈಗ ವಿದ್ವಾಂಸರು ಹಾಗೂ ಎಲ್ಲರೂ ಕೂಡ ಭಾಗವಹಿಸುವಂಥ, ಬಹಳ ಮುಖ್ಯವಾಗಿ ಮಹಿಳೆಯರು ಕೂಡ ಇತ್ತೀಚೆಗೆ ತೊಡಗಿಸಿಕೊಳ್ತಾ ಇದ್ದಾರೆ. ಇದನ್ನು ನಾವು ಬಹಳ ಗಮನದಲ್ಲಿ ಇಟ್ಟುಕೊಳ್ಬೇಕು. ಒಂದು ಕಾಲದಲ್ಲಿ ಯಕ್ಷಗಾನದಲ್ಲಿ ಮಹಿಳೆಯರಿಗೆ ಪ್ರವೇಶವೇ ಇಲ್ಲವ ಎಂಬಂಥ ಒಂದು ಕಾಲ ಇತ್ತು. ಈಗ ಹಾಗೆಲ್ಲ ನೀವು ಹವ್ಯಾಸಿ ತಂಡಗಳನ್ನು ನೋಡಿದರೆ, ಶಾಲಾ ಕಾಲೇಜುಗಳಲ್ಲಿರುವ ಹವ್ಯಾಸಿ ತಂಡಗಳನ್ನು ನೋಡಿದರೆ ಅದರಲ್ಲಿ ಪುರುಷರಿಗಿಂತ ಜಾಸ್ತಿ ಮಹಿಳೆಯರು ಭಾಗವಹಿಸ್ತಾರೆ. ಇವತ್ತು ಕೂಡ ಒಬ್ಬರು ಹುಡುಗಿ ಭಾಗವತಿಗೆಯನ್ನು ಮಾಡಿದ್ರು. ಶಾಸ್ತ್ರೀಯ ಸಂಗೀತದ ಬೇಸ್ ಉಂಟು ಅಂತೇಳಿ ಅವಳ ಭಾಗವತಿಗೆ ಕೇಳುವಾಗ ನಮಗೆ ಗೊತ್ತಾಗ್ತದೆ. ಶಾಸ್ತ್ರೀಯ ಸಂಗೀತದ ಬೇಸ್ ಇದ್ದರೆ ಯಾವುದೇ ಒಂದು ಗೀತೆಗಳನ್ನು ಹಾಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಹೀಗೆ ಮಹಿಳೆಯರು, ಮಕ್ಕಳು, ವಿದ್ವಾಂಸರು, ಜೊತೆಗೆ ಜ್ಯೋತಿಷ್ಯರು ಇವರು ಕೂಡ ಈ ಯಕ್ಷಗಾನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಈ ಕಲೆ ಪ್ರಸಾರಕ್ಕೆ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಈ ಪುಸ್ತಕವನ್ನು ಬರೆಯುವಲ್ಲಿ ಬೆಳ್ಳಾರೆ ಮಂಜುನಾಥ ಭಟ್ರು ದೊಡ್ಡ ಕಲಾವಿದರು. ಅವರು ಕಟೀಲು ಮೇಳದಲ್ಲಿ ತುಂಬ ವರ್ಷ ತಿರುಗಾಟ ಮಾಡಿದಂಥ ಕಲಾವಿದರು, ಉತ್ತಮ ಜ್ಞಾನ ಇರುವಂಥ ಕಲಾವಿದರು. ಯಕ್ಷಗಾನ ಛಂದಸ್ಸಿನಲ್ಲಿ ಪದ್ಯ ರಚನೆ ಮಾಡುವುದು ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಕೂಡ ಅವಳು ಬಹಳ ಸೀಮಿತ ಅವಧಿಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಗುರುತಿಸಬೇಕು. ಪದ್ಯಗಳನ್ನೀಗ ತುಳು ಪದ್ಯಗಳನ್ನು ಬರೀತಾರೆ, ಆಯ್ತು, ಅದು ಯಾವ ರೀತಿ ಇರ್ತದೆ, ಹಾಡಲಿಕ್ಕೆ ಆಗ್ತದ ಇಲ್ವಾ, ಅದು ವಿಷಯ ಬೇರೆ. ಈ ಪುಸ್ತಕವನ್ನು ನಾನು ಗಮನಿಸಿದ್ದೇನೆ. ಪ್ರತಿಯೊಂದು ಹಾಡುಗಳು ಕೂಡ ಲಯಬದ್ಧವಾಗಿ, ತಾಳಬದ್ಧವಾಗಿ, ಸಾಹಿತ್ಯಬದ್ಧವಾಗಿ, ಅಷ್ಟು ಸುಲಲಿತವಾಗಿ ಹಾಡುವಂತಹ ಪದ್ಯಗಳನ್ನು ಸುಧಾಕರ್ ತಂತ್ರಿಯವರ ಕಥಾ ಸಂಯೋಜನೆಗೆ ಅವರು ಬರೆದಿದ್ದಾರೆ. ಅದು ಕೂಡ ಸೀಮಿತ ಅವಧಿಯಲ್ಲಿ ಬರೆದಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಜೊತೆಗೆ ಸುಧಾಕರ್ ತಂತ್ರಿ ಅವರು ಹೀಗೆ ಹೇಳಿದರು,
ಅವ್ರ ಹತ್ರ ಮಾತಾಡಿದರೆ ಗೊತ್ತಾಗ್ತದೆ ಅವರಿಗೆ ಯಾವ ವಿಷಯದ ಬಗ್ಗೆ ಎಲ್ಲ ಗೊತ್ತುಂಟು ಅಂತೇಳಿ. ನಾನೀಗ ಅವರ ಶಿಕ್ಷಕನಾಗಿರ್ಬೋದು, ಅದು ವಿಷಯ ಬೇರೆ, ಅದೊಂದು ಸೀಮಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದರೆ ನೀವು ಅವರನ್ನು ಮಾತಾಡಿಸಲಿಕ್ಕೆ ಹೋದರೆ ಯಾವ ವಿಷಯಗಳನ್ನೆಲ್ಲ ನೀವು ಅವರಲ್ಲಿ ಪ್ರಸ್ತಾಪ ಮಾಡ್ತೀರ ಅದರ ಬಗ್ಗೆ ಆಳವಾದಂಥ ಒಂದು ಜ್ಞಾನವನ್ನು ಅವರು ಪಡೆದಿದ್ದಾರೆ. ಮಾತ್ರ ಅಲ್ಲ, ಈ ಜ್ಞಾನವನ್ನು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕೆಲವು ಸಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೊಂದವರಿಗೆ ತಾನು ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿತವಾಗಿ ಗುರುತಿಸಬೇಕು. ಇದು ಅವರ ವೈಯಕ್ತಿಕವಾಗಿ ಅವರು ಹೇಳ್ಬೋದು, ಆಯಿತಾ, ನನಗೆ ಅದು ಸಂಬಂಧ ದೇವರಿಗೆ ಅರ್ಪಣೆ ಆದರೂ ಕೂಡ ಅವರನ್ನು ಆ ರೀತಿ ಗುರುತಿಸುವಂಥದ್ದು ನಮ್ಮ ಖಂಡಿತ ಒಂದು ಜವಾಬ್ದಾರಿ. ಯಾಕಂದರೆ ಎಲ್ಲ ವಿಷಯಗಳಲ್ಲಿ ಕೂಡ ಅವರು ತೊಡಗಿಕೊಂಡಿದ್ದಾರೆ. ಜೊತೆಯಲ್ಲಿ ಅವರ ಧರ್ಮಪತ್ನಿ ಹಾಗೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಇರ್ತಾಳೆ ಎಂಬುದು 100ಕ್ಕೆ 100 ಸತ್ಯ. ಅದು ಕೂಡ ನಮ್ಮ ಒಂದು ಜನಾಂಗದಲ್ಲಿ ಮಹಿಳೆಯರ ಒಂದು ಬೆಂಬಲ ಇಲ್ಲದಿದ್ದರೆ ಯಾವ ಒಬ್ಬ ವ್ಯಕ್ತಿ ಕೂಡ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಕಷ್ಟ. ಈ ಉದಾಹರಣೆಗೆ ಒಬ್ಬ ಯಕ್ಷಗಾನ ಕಲಾವಿದನನ್ನು ತೆಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಅವರ ಪರಿಶ್ರಮ ಎಷ್ಟು, ಅವ್ರ ಮನೆಗೆ ಯಾವ ಹೊತ್ತಿಗೆ ಬರ್ತಾರೆ, ಯಾವ ಹೊತ್ತಿಗೆ ಹೋಗ್ತಾರೆ, ಅದನ್ನೆಲ್ಲ ಸಹಿಸಿಕೊಂಡು ಅವರಿಗೆ ಪೂರಕವಾದ ನೆಲೆಯಲ್ಲಿ ಜೀವಿಸುವುದು ಇದು ಬಹಳ ದೊಡ್ಡ ವಿಷಯ. ಅಂತಹ ಕೆಲಸವನ್ನು ಸುಧಾಕರ್ ತಂತ್ರಿಯವರ ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ನಡುವೆ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು, ಅವರ ಕುಟುಂಬದವರು, ಅವರ ಮಕ್ಕಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಖಂಡಿತವಾಗಿ ಪ್ರಶಂಸೆ ಮಾಡಬೇಕು. ಇಂದು ಕೂಡ ಅವರ ಈ ಕಾರ್ಯಕ್ರಮಗಳು ಮುಂದೆ ಕೂಡ ಬೆಳೀತಾ ಹೋಗಲಿ. ಅದಕ್ಕೆ ಶ್ರೀ ದುರ್ಗೆಯ ಸಂಪೂರ್ಣವಾದಂಥ ಆಶೀರ್ವಾದ ಇರಲಿ. ಇನ್ನೊಂದು ವಿಷಯ ನಾನು ಹೇಳಬೇಕು. ಈ ಕಾರ್ಯಕ್ರಮಕ್ಕೆ ಶ್ರೀಪತಿ ಭಟ್ರನ್ನು ಅಧ್ಯಕ್ಷರಾಗಿ ಕಳೆದದ್ದು ಬಹಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ ಇವರಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಬಹಳ ಸಾಧಕರು, ಕಷ್ಟಪಟ್ಟು ಮೇಲೆ ಬಂದವರು, ನಿಜವಾದ ರೀತಿಯಲ್ಲಿ ಮೇಲೆ ಬಂದವರು. ಆದರೆ ನೀವು ಶ್ರೀಪತಿ ಅಣ್ಣನಲ್ಲಿ ಮಾತಾಡಿಸಿದರೆ ನಮಗೆ ಮೊದಲೇ ಪರಿಚಯವರು, ನಮಗೆ ಚಿರಪರಿಚಿತರು. ಅವರ ಧರ್ಮಪತ್ನಿಯವರು ನಮ್ಮ ಊರಿನ ಕಡೆಯವರು, ಮೊದಲೇ ಪರಿಚಯ ಉಂಟು ಅವರಲ್ಲಿ. ಈಗ ನಾವು ಮಾತಾಡಿಸಿದ್ರು ಕೂಡ ಅದೇ ಸಲಿಗೆಯಲ್ಲಿ ಅವರು ಮಾತಾಡಿಸ್ತಾರೆ. ಆದ್ದರಿಂದ ಸುಧಾಕರ್ ತಂತ್ರಿಯವರು ಮತ್ತು ಶ್ರೀಪತಿ ಭಟ್ರ ಆ ಒಂದು ಚಿಂತನೆಗಳು, ಆನಂತರ ಅವರು ಕಂಡುಕೊಂಡಂತಹ ಮಾರ್ಗ ಒಂದೇ ರೀತಿ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ನೀವು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಬಹಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಹೀಗೆ ಬಹಳ ಚೊಕ್ಕವಾದಂಥ ಒಂದು ಕಾರ್ಯಕ್ರಮ ಆಮ್ನಾಯ ಯಕ್ಷಬಳಗದವರು ಇಲ್ಲಿ ನಡೆಸಿದ್ದಾರೆ. ಮುಂದೆ ಕೂಡ ಈ ರೀತಿಯ ಕಾರ್ಯಕ್ರಮಗಳು ನಡೆಯುವಾಗ ಆಗಲಿ. ನಿಮ್ಮ ಬೆಂಬಲ ಸದಾ ಅವರಿಗೆ ಇರಲಿ. ಆ ದಂಪತಿಗಳಿಗೆ ಅದೇ ರೀತಿ ಅವರ ಮನೆಯವರಿಗೆ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸುಧಾಕರ್ ತಂತ್ರಿಯವರ ಬಾಲ್ಯದ ಜೀವನ ಹೇಗಿತ್ತು ಅಂತೇಳಿ ಕೇಳಬೇಕಂತೇಳಿ ಆದರೆ ಅವರ ಮಾಸ್ಟರ್ ಹತ್ರನೇ ನಾವು ಮಾತಾಡಬೇಕು. ಅಂತಹ ಎಲ್ಲ ವಿಷಯಗಳನ್ನು ಹೇಳಿದಂತಹ ಶ್ರೀಯುತ ಜನಾರ್ದನ್ ತೊಳಪಡಿತಾಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಸುಧಾಕರ್ ತಂತ್ರಿಯವರ ಕಥಾ ಸಂಯೋಜನೆ ಮಾಡಿದಂತಹ ಆ ಒಂದು ಪಂಚಾಕ್ಷರಿ, ಆ ಪಂಚಮುಖಿ ರುದ್ರಾಕ್ಷಿ ಮಹಿಮೆ, ಈ ಒಂದು ಇದಕ್ಕೆ ಪದ್ಯಗಳನ್ನು ಬರೆದುಕೊಟ್ಟಂತಹ, ಕೇವಲ ಕಿರಿದು ಅಂದರೆ 36 ಗಂಟೆಗಳಲ್ಲಿ ಪದ್ಯಗಳನ್ನು ಬರೆದುಕೊಟ್ಟಂತಹ ಮಂಜುನಾಥ ಬೆಳ್ಳಾರೆ ಅವರ ಅನುಭವಗಳೇನು ಅಂತ ಕೇಳುವಂತಹ ಎಲ್ಲ ಆಸೆಗಳು ನಮಗಿತ್ತು. ಆದರೆ ಈ ಅನುಭವಗಳು ಮಾತಿಗೆ ಸಿಲುಕುವಂಥದ್ದಲ್ಲ. ಹಾಗಾಗಿ ಇದಕ್ಕೆ ಮೌನವೇ ಉತ್ತರ ಅಂತ ಹೇಳಿದ್ದಾರೆ ಮಂಜುನಾಥ ಭಟ್ರು. ಅವರ ಉಪಸ್ಥಿತಿಯನ್ನು ಅಥವಾ ಆ ಮೌನದ ಮಾತುಗಳನ್ನು ಗೌರವಿಸ್ತಾ ಮುಂದೆ ಅಧ್ಯಕ್ಷೀಯ ನುಡಿಗಳಿಗಾಗಿ ಶ್ರೀಪತಿ ಭಟ್ರನ್ನು ಆಹ್ವಾನಿಸ್ತಾ ಇದ್ದೇವೆ. ಸುಧಾಕರ್ ಸನ್ಮಾನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಜ್ಯೋತಿರ್ವಿಜ್ಞಾನ
ಶ್ರೀಮಾನ್ ಪ್ರಕಾಶ ಅಮ್ಮಣ್ಣರವರೇ, ಹಾಗೆಯೇ ಈ ಒಂದು ಪಂಚಮುಖಿ ರುದ್ರಾಕ್ಷಿ ಮಹಿಮೆಯ ಯಕ್ಷಗಾನ ಸಂವಿಧಾನದ ಪದ್ಯ ರಚನೆಯನ್ನು ಮಾಡಿ ಕೊಟ್ಟಿರುವಂಥ ಶ್ರೀಮಾನ್ ಬೆಳ್ಳರ ಮಂಜುನಾಥ ಭಟ್ರವರು, ಹಾಗೆಯೇ ಇನ್ನೋರ್ವ ವೇದಿಕೆ ಉಪಸ್ಥಿತಿರುವಂಥ ಚಾರ ಪ್ರದೀಪ್ ರವರೇ, ಹಾಗೆಯೇ ಈ ಒಂದು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನ ಇದರ ಪ್ರವರ್ತಕರು ಹಾಗೂ ಇವತ್ತಿನ ಈ ಒಂದು ವಿಶೇಷವಾದಂಥ ಸನ್ಮಾನ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ಅದನ್ನೆಲ್ಲ ಬಹಳ ವ್ಯವಸ್ಥಿತ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದಂಥ ನನ್ನ ಬಹಳ ಆತ್ಮೀಯರೂ ಆದಂಥ ಶ್ರೀಯುತ ವಿನಾಯಕ ಭಟ್ ಗಾಳಿಮನೆಯವರೇ, ಹಾಗೆಯೇ ಸುಧಾಕರ ತಂತ್ರಿಗಳ ಗುರುಗಳು ಹಾಗೂ ನನ್ನ ಬಾಲ್ಯದ ಮಿತ್ರರೂ ಆದಂಥ ಜನಾರ್ದನ ತೊಳ್ಪಡ್ತಾಯಿರವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇವತ್ತು ಈಗಾಗಲೇ ಸನ್ಮಾನಗೊಂಡಂಥ ಶ್ರೀಯುತ ಸುಧಾಕರ ತಂತ್ರಿಗಳು ಹಾಗೂ ಶ್ರೀಮತಿ ಜಯಶ್ರೀ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧು ಭಗಿನಿಯರೇ, ಎಲ್ಲ ಆತ್ಮೀಯ ಯಕ್ಷಗಾನದ ಶ್ರೋತೃಗಳೇ, ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಿರೂಪಣೆ ಮಾಡಿದಂಥ ವಿಷ್ಣುಮೂರ್ತಿ ಮಾಯಣ್ಣರವರು. ಯಾಕಂತೇಳಿದರೆ ಈಗ ಸಭೆಯಲ್ಲಿ ನೋಡುವಾಗ ನಾವೆಲ್ಲ ಕುಳಿತು ಶ್ರೀಯುತ ಅಮ್ಮಣ್ಣರನ್ನು ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ಗಂಟೆ 1:15 ಆಯಿತು, ಆಕಳಿಕೆಯಲ್ಲಿದ್ದಾಗ ಊಟದ ಹೊತ್ತು ದಾಟಿ 2ನೇ ಪಂಕ್ತಿಯಾಗಿ 3ನೇ ಪಂಕ್ತಿಗೆ ನಾವು ಹತ್ತಿರ ಆಗ್ತಾ ಇದ್ದೇವೆ ಅಂತ. ಆದರೆ ದಯಮಾಡಿ ಯಾರು ಬೇಸರಿಸಬಾರ್ದು. ಇವತ್ತು ವಿಶೇಷವಾದ ದಿವಸ. ಯಾಕಂತೇಳಿದ್ರೆ ಇದು ಪತ್ತನಾಜೆ ನಿನ್ನೆ ಆದರೂ ಕೂಡ ಮಳೆಗಾಲ ಯಾವಾಗ ನಮಗೆ ಜೂನ್ 2-3 ನಂತರ ಬರೋದು. ಆದರೆ ನಮಗೋಸ್ಕರ ಇವತ್ತಿನ ಈ ಕಾರ್ಯಕ್ರಮಕ್ಕೋಸ್ಕರ 3 ದಿವಸ ಮುಂಚೆ ಒಳ್ಳೆ ಮಳೆ ಬಂದು ಏನು ಸೆಕೆಯ ವಾತಾವರಣ ಏನಿಲ್ಲ, ಭಾಳ ಒಂದು ನಮಗೆ ಬಹಳ ಅನುಕೂಲಕರವಾದಂಥ ಸಂದರ್ಭವನ್ನು ಇವತ್ತು ಒದಗಿರುತ್ತದೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ದೀರ್ಘವಾಗಬೇಕಾದ್ರೆ ನೀವು ನೆನೆಸ್ಬೋದು, ಏನಪ್ಪ ಇದು ಬಹಳಷ್ಟು ಉದ್ದ ಅಂತ. ಅಂಥದ್ದು ಏನಾಗಲಿಲ್ಲ. ಯಾಕಂತಂದರೆ ಇವತ್ತು ನಡೆದಂಥ ಕಾರ್ಯಕ್ರಮ ಬೆಳಿಗ್ಗೆ ಶ್ರೀಮತಿ ಸವಿತಾ ಮಹೇಶ್ವರವರ ಸೀಮಂತವನ್ನಯನ ಆಗಿದೆ. ಆನಂತರ ಪುತ್ತೂರಿನ ಯಕ್ಷ ಶ್ರೀ ಮಹಿಳಾ ಮಂಡಲದವರು ಒಳ್ಳೆಯ ಒಂದು ತಾಳಮತ್ವ ನಡೆದಿದೆ. ಅನಂತರ ಈಗ ನಡೆಯುತ್ತಿರುವಂಥ ಈ ಒಂದು ಸುಧಾಭಿನಂದನ ಸನ್ಮಾನ ಕಾರ್ಯಕ್ರಮ, ಇಷ್ಟೆಲ್ಲ ಕಾರ್ಯಕ್ರಮ ನಡೆಯುವಾಗ ಇಷ್ಟು ಸಮಯ ಆಗುವುದು ಬಹಳ ಸಹಜವೇ. ಹಾಗಾಗಿ ಎಲ್ಲರೂ ನೀವೆಲ್ಲ ಬಹಳ ಒಂದು ಸೌಮ್ಯ ಸ್ವಭಾವದಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಇವತ್ತಿನ ಈ ಸಭೆ ಬಹಳ ಉತ್ತಮವಾಗಿ ನಡೆದಿದೆ. ನಾನೇನೋ ಹೆಚ್ಚು ಮಾತಾಡುವುದಿಲ್ಲ, ನಾನು ಭಾಷಣವೇ ಮಾಡುವುದಿಲ್ಲ. ಯಾಕಂದರೆ ಎಲ್ಲ ವಿಚಾರವನ್ನು ಮಾನ್ಯ ವಿನಾಯಕ ಭಟ್ ಗಾಳಿಮನೆಯವರು ಬಹಳ ಸುಸೂತ್ರವಾಗಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಕೇವಲ ಇವತ್ತು ನನ್ನ ವೇದಿಕೆಯಲ್ಲಿ ಕೂತದಕ್ಕೆ 2 ಶಬ್ದ ಮಾಡಿದೆ. ಯಾಕಂತೇಳಿದರೆ ಅವರು ಹೇಳಿದರು, ಈ ದೀಪದ ಬುಡದಲ್ಲಿ ಯಾವಾಗಲೂ ಕತ್ತಲೆ ಅಂತ. ಅದನ್ನು ನಾನು ಕೂಡ ಅನುಭವದಲ್ಲಿ ಪಡ್ಕೊಂಡಾಗ. ಯಾಕಂತೇಳಿದ್ರೆ ಹತ್ತಿರದಲ್ಲಿ ಮೂಡುಬಿದ್ರಲ್ಲೇ ಇದ್ದುಕೊಂಡು ಈ ಸಂಪಿಗೆಯಲ್ಲಿ ದಿವಸಕ್ಕೆ 3-4 ಸಾರಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದರೂ ಕೂಡ ಕೇವಲ 2-3 ವರ್ಷದಿಂದ ಮಾತ್ರ ನನಗೆ ಸುಧಾಕರ ತಂತ್ರಿಗಳವರ ಪರಿಚಯ. ಅಂದರೆ ನಾವು ನಮ್ಮ ಕಾರ್ಯನಿಮಿತ್ತ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಎಲ್ಲಿಯೂ ಹೆಚ್ಚು ತನ್ನನ್ನು ತೋರ್ಪಡಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲಿ ತೋರಿಸಿಕೊಂಡವರು ಇದು ಅವರಲ್ಲಿ ಇರುವ ಒಂದು ಹಿರಿತನ. ಹಾಗಾಗಿ ಈ ನಮ್ಮ ಹಿತ್ತಿಲ ಗಿಡ ಮತ್ತಲ್ಲ ಎಂಬ ಒಂದು ನಾನು ನೋಡಿ ಅಂತ ನಮ್ಮ ಹತ್ತಿರದಲ್ಲಿ ಅದೆಷ್ಟೋ ಅನರ್ಘ್ಯವಾದಂಥ ರತ್ನಗಳು ಇದ್ದದ್ದು ನಮಗೆ ತಿಳಿವಳಿಕೆಗೆ ಬಾರದೆ ಹೋಗುವಂಥ ಸಂದರ್ಭಗಳು ಖಂಡಿತ ಇದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಶ್ರೀಯುತ ಸುಧಾಕರ್ ಅವರಿಗೆ ನಾಳೆ
ಬಹಳ ವಿಶೇಷವಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕರ್ನಾಟಕ ಪ್ರಶಸ್ತಿ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಮೂಡುಬಿದ್ರಿ ಇವತ್ತು ಜೈನ ಕಾಶಿಯಾಗಿ ಇದ್ದುಕೊಂಡು ಹಾಗೆ ಒಂದು ಒಳ್ಳೆಯ ಶಿಕ್ಷಣ ಕಾಶಿಯಾಗಿ ಬೆಳಗಿ ಇವತ್ತು ಒಂದು ರೀತಿಯ ಯಕ್ಷ ಕಾಶಿಯಾಗಿ ಕೂಡ ಬೆಳೆಯಲಿಕ್ಕೆ ಕಾರಣಕರ್ತರಾದಂಥ ಬಹಳಷ್ಟು ವಿದ್ಯಾಸಂಸ್ಥೆಗಳು ಹೊಂದಿ ಇಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಪಡಿಬೇಕಾದಂಥ ಮೂಲ ಕಾರಣ ಅಂತ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಬಹಳ ಅಭಿನಂದನಾರ್ಹರಾದಂಥ ಡಾಕ್ಟರ್ ಮೋಹನ್ ಆಳ್ವಾರವರು. ಮೋಹನ್ ಆಳ್ವಾರವರು ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಮೂಡುಬಿದಿರೆಯಲ್ಲಿ 26 ವರ್ಷದ ಹಿಂದೆ ಪ್ರಾರಂಭಿಸಿ ಇವತ್ತು ಸುಮಾರು 25,000 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ಸಂಸ್ಥೆ ಮೂಡುಬಿದಿರೆಯಲ್ಲಿ ಬೆಳೆದು ನಿಂತಿದೆ. ಇದಕ್ಕೆಲ್ಲ ಕಾರಣಕರ್ತರು ಡಾಕ್ಟರ್ ಮೋಹನ್ ಆಳ್ವಾರವರು. ಅವರು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ತೋರಿಸಿಕೊಟ್ಟಂಥ ಒಬ್ಬ ದೊಡ್ಡ ಶಿಕ್ಷಣ ತಜ್ಞ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಜಿಲ್ಲೆ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೂಡುಬಿದಿರೆಯ ಹೆಸರನ್ನು ಮೇಲೆಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಮೋಹನ್ ಆಳ್ವಾರವರು. ಅವರಿಗೆ 2021ನೇ ಇಸವಿಯಲ್ಲಿ ಇದೇ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕರ್ನಾಟಕ ಪ್ರಶಸ್ತಿಯನ್ನು ಮೋಹನ್ ಆಳ್ವಾರಿಗೆ ಕೊಟ್ಟಿದ್ದಾರೆ. 24ನೇ ವರ್ಷದಲ್ಲಿ ಇಸವಿಯಲ್ಲಿ ನಮ್ಮ ಸುಧಾಕರ ತಂತ್ರಿಯವರಿಗೆ ಸಿಕ್ಕಿದೆ. ನೋಡಿ, ಅವರು ಮಾಡಿದ ಸಾಧನೆಯು ಸುಧಾಕರ್ ತಂತ್ರಿಯವರು ಮಾಡಿದ ಸಾಧನೆಯು ಯಾವುದೇ ರೀತಿಯಲ್ಲಿ ತುಲನೆ ಮಾಡಿದರೆ ಕಡಿಮೆ ಇಲ್ಲ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಯಾಕಂತ ಹೇಳಿದರೆ ನಮಗೆಲ್ಲ ಗೊತ್ತುಂಟು, ಏನು ಪ್ರಚಾರದಲ್ಲಿ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನಗಳು ಅದು ಇದೆಲ್ಲ ಸಿಗ್ತದೆ. ಕೆಲವೆಲ್ಲ ಸನ್ಮಾನಗಳು ಇವತ್ತು ಏನಂದ್ರೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ಪುನಃ ಏನೋ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಸಿಗುವಂಥ ಪ್ರಶಸ್ತಿಗಳನ್ನೆಲ್ಲ ನಾವೆಲ್ಲ ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೇವೆ. ರಾಮಕೃಷ್ಣ ಶಿವರವರು ಬಹಳ ಆಸಕ್ತಿಯಿಂದ ಆಸ್ವಾದನೆ ಮಾಡ್ತಾ ಇದ್ದಾರೆ. ಅವರು ಕೂಡ ನನಗೆ ಬಹಳ ಗೌರವಾನ್ವಿತ ನನ್ನ ಆತ್ಮೀಯರು. ಅಂಥ ಸಂದರ್ಭದಲ್ಲಿ ನೋಡಿ, ಇದು ಅವರನ್ನು ಹುಡುಕಿಕೊಂಡು ತನ್ನಷ್ಟಕ್ಕೆ ಬಂದಿದೆ. ಅಮೇರಿಕದ ಒಂದು ಸಂಸ್ಥೆ ಕೂಡ ಸುಧಾಕರ್ ತಂತ್ರಿಯವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದಾರೆ, PhD ಕೊಟ್ಟಿದ್ದಾರೆ. ಹಾಗಾದರೆ ಇಷ್ಟೊಂದು ಶ್ರೇಷ್ಠವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥ ಮಾನ್ಯ ಸುಧಾಕರ್ ತಂತ್ರಿಯವರು ನಮ್ಮ ಹತ್ತಿರದಲ್ಲಿ ಇದ್ದದ್ದು ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮದಿಂದ ನೂರಾರು ಜನರಿಗೆ ಇದರ ವಿಚಾರ ತಿಳಿಯಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದರೆ ಬೇರೆ ಸಮಾಜದಲ್ಲಿ ನಾವು ಎಲ್ಲ ಸಮಾಜವನ್ನು ನಾವು ಪ್ರೀತಿಸಿ ನಮ್ಮ ಸಮಾಜವನ್ನು ನಾವು ಬೆಳೆಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಬ್ರಹ್ಮ ಸಮಾಜ ಇದೆಯಲ್ಲ, ಇದನ್ನೆಲ್ಲ ನಾವೆಲ್ಲ ಇಂತಹ ವ್ಯಕ್ತಿಗಳು ಇಂತಹ ಸಾಧನೆಯನ್ನು ಮಾಡಿದ ಸಂದರ್ಭದಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು, ನಾವೆಲ್ಲ ಅವರ ಜೊತೆ ಕೈ ಜೋಡಿಸಬೇಕು. ಬಂಧುಗಳೇ, ಇವತ್ತು ಬಹಳ ಒಂದು ಒಳ್ಳೆಯ ಕೆಲಸ ವಿನಾಯಕ ಭಟ್ರು ಅವರು ಮಾಡಿದ್ದಾರೆ. ಪುನರಪ್ಪಿ ಅದನ್ನು ಹೇಳೋದಿಲ್ಲ. ಯಾಕಂತ ಹೇಳಿದರೆ ನಮಗೆಲ್ಲ ತಿಳಿದಿರುವಾಗಿ ಒಂದು ಮಾತಿದೆ, ಸ್ವಗ್ರಹ ಪೂಜ್ಯತೆ ಗೃಹಸ್ಥ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವರಾಜ್ಯ ಪೂಜ್ಯತೆ ರಾಜನ್, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ನೋಡಿ, ನಮ್ಮ ಗ್ರಾಮದಲ್ಲಿ ಒಂದಿಷ್ಟು ಸಣ್ಣ ಕೆಲಸ ಮಾಡಿದರೂ ಕೂಡ, ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಮಾಡಿದರೂ ಮನೆಯವರಲ್ಲಿ ನಮ್ಮನ್ನೆಲ್ಲ ಒಪ್ಪಿಯೇ ಹೋಗ್ತಾರೆ. ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಗ್ರಾಮಸ್ಥರು ಅವರನ್ನು ಪೂಜ್ಯನೀಯವಾಗಿ ಅವರನ್ನು ಗೌರವಿಸ್ತಾರೆ. ಒಬ್ಬ ರಾಜನಿಗೆ ರಾಜ್ಯದಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿದಾಗ ಕೃಷ್ಣರಾಜ ಒಡೆಯರಂಥವರನ್ನು ನಾವು ಇವತ್ತು ಕೂಡ ಸ್ಮರಣೆ ಮಾಡ್ತಾರೆ. ಆದರೆ ಇವತ್ತು ಸನ್ಮಾನಗೊಂಡಂತೂ ಅದಕ್ಕೆಲ್ಲದಕ್ಕಿಂತ ಮಿಕ್ಕಿಂಥದ್ದು ವಿದ್ವಾಂಸರು. ಅವರಲ್ಲಿ ಇರುವಂಥ ಒಂದು ಏನು ಪ್ರತಿಭೆ ಇದೆ, ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಒಂದು ಏನು ರುದ್ರಾಕ್ಷಿ ಮಹಿಮೆ ಎಂಬ ಪುಸ್ತಕವನ್ನು ಪ್ರಕಟಣೆ ಮಾಡುವ ಮುಖಾಂತರ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಸುಧಾಕರ್ ತಂತ್ರಿಯವರನ್ನು ಹೆಚ್ಚು ನಾನು ಇಲ್ಲಿ ಸಮಯವನ್ನು ವ್ಯಯಿಸದೆ ಅವರ ಏನು ಇವತ್ತು 52-53ನೇ ವರ್ಷದಲ್ಲಿ ಇರುವಂಥ ಒಬ್ಬ ಯುವಕ ಸಾಹಿತಿ ಅಥವಾ ವಿದ್ವಾಂಸ ಅಥವಾ ಗುರು ಎಲ್ಲವೂ ಹೇಳ್ಬೋದು. ಇನ್ನಷ್ಟು ಕೆಲಸ ಮಾಡುವಂಥ ಸಾಧನೆ ಮಾಡುವಂಥ ಅವಕಾಶಗಳು
ಖಂಡಿತವಾಗಿ ಸುಧಾಕರ್ ತಂತ್ರಿಯವರಿಗಿದೆ. ಅವರ ಏನು ಅವರ ಶ್ರೀಮತಿಯವರು, ಅವರ ಮನೆಯವರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಹಾಗೆ ಲಕ್ಷ್ಮೀನಾರಾಯಣರಂತಹ ಒಂದು ನಾವೇನೇ ನಮ್ಮ ಶಾಸ್ತ್ರವೇ ಹೇಳ್ತದೆ, ಮದುವೆಯ ಕಾರ್ಯಕ್ರಮ ಅಂದರೆ ಅದು ವಿವಾಹ ಮಹೋತ್ಸವ ಅಂತ ಹೇಳಿದ್ರೆ ಅದು ಲಕ್ಷ್ಮೀನಾರಾಯಣ ದೇವರನ್ನು ನಾವು ನೆನಪಿಸಿ ಅದು ಮಾಡುವಂಥ ಕಾರ್ಯಕ್ರಮ ವಿವಾಹ ಮಹೋತ್ಸವ. ಅದೇ ರೀತಿಯಲ್ಲಿ ಇವತ್ತು ಸನ್ಮಾನ ಮಾಡುವಾಗ ನಾವು ಲಕ್ಷ್ಮೀನಾರಾಯಣನನ್ನು ನೆನಪಿಸಿ ಅದೇ ರೀತಿಯಲ್ಲಿ ಅವರನ್ನು ಯೋಗ್ಯ ರೀತಿಯಲ್ಲಿ ಸನ್ಮಾನಿಸಿದ್ದೇವೆ. ಖಂಡಿತವಾಗಿ ಅವರ ಶತ ಸಂವತ್ಸರ ಆರೋಗ್ಯಪೂರ್ಣವಾಗಿ ಬದುಕಿ ಬಾಳಿ ಈ ಒಂದು ಪರಿಸರದಲ್ಲಿ ಈ ಸಂಪಿಗೆಯ ಕಂಪನ್ನು ಇಡೀ ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಶೋಭೆ ತರುವಂಥ ಕೆಲಸ ಅವರ ಮುಖೇನ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರುವಂಥ ಒಂದು ಸದಾವಕಾಶ ನನಗೂ ಕೊಟ್ಟದ್ರಿಂದ ಖಂಡಿತವಾಗಿ ಈ ಹಿಂದೆ ಬಂದಿದ್ದೇನೆ. ಸತತ ನಿಮ್ಮ ಜೊತೆ ಯಾವಾಗಲೂ ನಾನು ಕೂಡ ನಿಮ್ಮ ಒಬ್ಬ ಹಿತೈಷಿಯಾಗಿ ಇರ್ತೇನೆ ನಮ್ಮ ಮಾತನ್ನು ಕೂಡ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಏರಿದವನು ಚಿಕ್ಕವನಿರದೆ ಕಲೆ ಎನ್ನುವ ಮಾತನ್ನು ಸಾರುವನು ಅಂತ ಕವಿಯೋರ್ವರ ಮಾತು, ಬಹುಶಃ ದಿನಕರ ದೇಸಾಯಿಯವರ ಮಾತು ಅಂತ ನನ್ನ ನೆನಪು. ಶ್ರೀಪತಿ ಭಟ್ರು ತಮ್ಮ ಜೀವನದಲ್ಲಿ ಹಾಕಿರುವಂತಹ ಈ ಮಾದರಿ ಅಂದರೆ ಎಷ್ಟು ಎತ್ತರದಲ್ಲಿದ್ದರೂ ನಾನು ಹೇಗೆ ಇರಬೇಕು ಅಂತ ಹೇಳುವಂಥದ್ದು ಅವರ ನಡತೆಯ ಮೂಲಕ ತೋರಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿತ್ವ ಅವರದ್ದು. ಅಂತಹ ಶ್ರೀಪತಿ ಭಟ್ರು ಆ ಅಧ್ಯಕ್ಷೀಯ ನುಡಿಗಳ ಮೂಲಕ ನಮ್ಮೆಲ್ಲರನ್ನು ಹರಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು, ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಅದಕ್ಕೆ ಮೊದಲು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಸೀಮಂತದ ದಂಪತಿಗಳು ದೇವರ ಕೋಣೆಯಲ್ಲಿರ್ತಾರೆ. ವಂದನಾರ್ಪಣೆಯ ನಂತರ ಎಲ್ಲರೂ ಅವರನ್ನು ಹರಸಿ ಹಾರೈಸಿ ಆ ನಂತರ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತೇಳಿ ಸುಧಾಕರ ತಂತ್ರಿಯವರ ಮನೆಯವರ ಪರವಾಗಿ ಎಲ್ಲರಲ್ಲಿ ಕೇಳಿಕೊಡುತ್ತಾ ಕೊನೆಯ ಕಾರ್ಯಕ್ರಮವಾಗಿ ವಂದನಾರ್ಪಣೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ಅತ್ಯಂತ ಚಂದವಾಗಿ ನಡೆಸಿಕೊಟ್ಟಂತಹ, ಆಗಲೇ ನಾವು ಹೇಳಿದಂತೆ ಮಾದರಿ ವ್ಯಕ್ತಿತ್ವದ ಧನಲಕ್ಷ್ಮಿ ಶ್ರೀಪತಿ ಭಟ್ ಇವರನ್ನು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರವಾಗಿ ಹಾಗೆ ಸೇರಿದಂತಹ ಎಲ್ಲ ಪ್ರೇಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಗೆ ಶಾಲಿನ ಗೌರವವನ್ನು ಆಮ್ನಾಯ ಸಂಸ್ಕೃತಿ ಬಳಗದ ರೂವಾರಿಯಾದಂಥ ಗಾಡಿ ಮನೆಯವರು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನು ಹರಸಿ ಹಾರೈಸಿದಂತಹ ವಿದ್ವಾಂಸರಾದಂತಹ ಶ್ರೀಯುತ ಪ್ರಕಾಶ್ ಅಪ್ಪಣ್ಣ ಇವರಿಗೆ ಕೂಡ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರವಾಗಿ ಹಾಗೆ ಸಭಾಸದರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನೊಬ್ಬರು ಶ್ರೀಯುತ ಜನಾರ್ದನ್ ತೋಳುಪಡಿತಾಯಿ ಅವರು ನಿವೃತ್ತ ಗಣಿತ ಶಿಕ್ಷಕರು ಹಾಗೆ ಹಿಮ್ಮೇಳ ವಾದಕರು ಆಗಿದ್ದಂಥವರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಅವರಿಗೂ ಗೌರವ ಅರ್ಪಣೆ ಮಾಡಬೇಕು ಅಂತೇಳಿ ವಿನಾಯಕ ಭಟ್ರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕೇವಲ ಕಿರಿದು ಅವಧಿಯಲ್ಲಿ ಆ ಒಂದು ಪ್ರಸಂಗ ಸಾಹಿತ್ಯವನ್ನು ಬರೆದುಕೊಟ್ಟಂತಹ ಒಳ್ಳೆಯ ಹಿರಿಯ ಯಕ್ಷಗಾನ ಕಲಾವಿದರಾಗಿರುವಂತಹ ಮಂಜುನಾಥ್ ಭಟ್ ಬೆಳ್ಳಾರೆಯವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜೊತೆಗೆ ಇವತ್ತಿನ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿ ದಂಪತಿಗಳಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಚಂದವಾಗಿ ನಿರ್ವಹಿಸಿಕೊಟ್ಟಂತಹ ಯಕ್ಷಕವಿ ಪ್ರದೀಪ್ ಹೆಬ್ರಿ ಹಾಗೆ ವಿನಾಯಕ ಭಟ್ರಿಗೂ ಕೂಡ ಸೇರಿದಂತಹ ಎಲ್ಲ ಸಮಸ್ತ ಸಭಾಸದರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ. ಇವತ್ತು ಯಕ್ಷಗಾನ ತಾಳಮದ್ದಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಯಕ್ಷಶ್ರೀ ಬಳಗದ ಕಲಾವಿದರೆಲ್ಲ ವೇದಿಕೆಗೊಮ್ಮೆ ಆಗಮಿಸಿ ವಿನಾಯಕ ಭಟ್ರು ಕೊಡುವಂತಹ ನಮ್ಮ
ಹಿಂದೂ ದಿನದರ್ಶಿಕೆಯನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು, ಅತಿಥಿ ಸತ್ಕಾರದಲ್ಲಿ ಬೇಕಾದಂತಹ ಆಹಾರಾದಿಗಳನ್ನೆಲ್ಲ ತಯಾರು ಮಾಡಿಕೊಟ್ಟಂಥವರು, ಹಾಗೆ ಅದಕ್ಕೆ ಬಡಿಸುವಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ, ಜೊತೆಗೆ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೆಸರನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಹೆಸರನ್ನು ಹೇಳಲಿಕ್ಕೆ ಬಯಸದೆ ಎಲ್ಲರನ್ನೂ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ. ಶ್ರೀಮಂತದ ದಂಪತಿಗಳನ್ನು ಹಾರೈಸಿ ಎಲ್ಲರೂ ಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ.